ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರಾಜು. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ ಮಾನಸಿಕ ಒಂದು ಸಂತೋಷ ಸಮಾಧಾನದಿಂದ ಇವತ್ತಿನ ದಿನವನ್ನ ಕಳೆದಿದ್ದೀನಿ. ಅದರ ಜೊತೆಗೆ ನಿನ್ನೆ ಆದಂತಹವುಗಳನ್ನೆಲ್ಲ ರಾತ್ರಿ ಅವಲೋಕನ ಮಾಡಿಕೊಂಡಾಗ ಯಾರಿಗೆ ಏನು ಹೇಳಬೇಕು, ಯಾರಿಗೇನು ಮಾಡಬೇಕು, 11ನೇ ಹೆಜ್ಜೆಯನ್ನ ದೇವರು ಇವತ್ತು ನಮಗಾಗಿ ಏನು ಬಯಸ್ತಾನೆ, ನಮಗಾಗಿ ಏನು ಇಚ್ಛೆ ಪಡ್ತಾನೆ, ನಮಗಾಗಿ ಏನು ಆಸೆ ಇಟ್ಟುಕೊಳ್ತಾನೆ, ಆ ಭಗವಂತನ ಆಸೆಯನ್ನ, ಆ ಭಗವಂತನ ಇಚ್ಛೆಯನ್ನ ಕಾರ್ಯಗತಗೊಳಿಸಲು ನಾವಿವತ್ತು ಶಕ್ತಿ ಕೇಳಿದ್ವಿ. ಇಡೀ ದಿನ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದೋದು. ಹಂಗೆ ನಿನ್ನೆ ಕೂಡ ನಾವು ಎಲ್ಲಿದ್ವಿ ಅಂದ್ರೆ ಪೇಜ್ ನಂಬರ್ 94ರಲ್ಲಿ. ಸೊ ಇದನ್ನ ಇಲ್ಲಿ ಸ್ಟಾಪ್ ಮಾಡಿದ್ವಲ್ಲ. ಓಕೆ, ನಾವು ಹೇಳ್ತೀವಿ ಈ ಕೆಲವೊಮ್ಮೆ ಕೆಲವೊಂದಿಷ್ಟು ಮೊದಲಿನ ಇಷ್ಟು ವಿಚಾರಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ನಾವು ಜಗತ್ತಿನ ಬಗ್ಗೆ, ಈ ಏನಿದು ಭೂಮಂಡಲದ ಬಗ್ಗೆ ಅಥವಾ ದೇವರ ಬಗ್ಗೆ, ಅದರ ಬಗ್ಗೆ ಎಲ್ಲವನ್ನ ಸಂಶಯ ಇಟ್ಟು ಕೇಳಿದಂಥವ್ರೆ. ಮೊಟ್ಟೆ ಮೊದಲ, ಕೋಳೆ ಮೊದಲ, ಆಮೇಲೆ ಈ ಜಗತ್ತಿನಿಗೆ ಒಂದು ಯಾವ್ದಾರ ಉದ್ದೇಶ ಇರ್ಬೇಕಲ್ಲ, ಪ್ರಾಥಮಿಕ ಉದ್ದೇಶ ಇರ್ಬೇಕಲ್ಲ. ಸೊ ಎಲ್ಲವನ್ನ ಕೇಳಿ ಅದಾದ ನಂತರ ನಾವಿಲ್ಲಿ ಒಂದು ಕಡೆ ಒಂದು ವಿಜ್ಞಾನಿ ಮಾತನ್ನ ಹೇಳ್ತಾರೆ. ವಿಜ್ಞಾನಿಯ ಒಂದು ಉದಾಹರಣೆಯನ್ನ ಕೊಡ್ತಾರೆ. ನಾವು ಇಲ್ಲಿ ಹೇಗ್ ಬಂದೀವಿ, ಇದನ್ನ ನಾವು ಪ್ರೀತಿಸ್ತೀವಿ, ಇದನ್ನ ನಾವು ಮೆಚ್ಚಿಸ್ತೀವಿ, ಎಲ್ಲರೂ ಮೆಚ್ತೀವಿ, ನಮಗಿದು ಒಳ್ಳೇದು ಮಾಡಿದೆ. ಇದರಿಂದ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನಮ್ಮ ಬದುಕಲ್ಲಿ ಪವಾಡಗಳಾಗ್ಯಾವು. ಸೊ ಇಂಥವೆಲ್ಲವನ್ನು ಒಪ್ಪಿಕೊಳ್ಳೋದ್ರಲ್ಲಿ ನಾವು ಮೊದಲಿಗರು 100%. ಯಾರು ಕೂಡ ನಾವು ಹಿಂಜರಿಯುವುದಿಲ್ಲ. ಯಾಕಂದ್ರೆ ಸಾಕಷ್ಟು ಪವಾಡಗಳು ನಮ್ಮ ಬದುಕಲ್ಲಿ ನಡೆದವು. ಸಾಕಿಷ್ಟು, ಇದರಾಚೆ ಮುಂದೆ ನೋಡೋದು ಬೇಡ ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತೀವಿ ನಾವು. ಏನು ಬೇಡ, ಸಾಕು, ಕಾರ್ಯಕ್ರಮ ಇದೆ, ಮೀಟಿಂಗ್ ಇದೆ, 12 ಹೆಜ್ಜೆಗಳಿದೆ, ಅದನ್ನ ಪಾಲನೆ ಮಾಡೋಣ, ಜೀವನವನ್ನು ನಡೆಸ್ಕೊಂಡು ಹೋಗೋಣ ಅನ್ನುವಂತ ಒಂದು ಸ್ಟ್ಯಾಗ್ನೇಷನ್ ಅಂತ ಹೇಳ್ಬೋದು, ಒಂದು ಸ್ಥಗಿತಕ್ಕೆ ಬಂದು ನಿಂತು ಬಿಡ್ತೇವೆ ಕೆಲವೊಂದು. ಸೊ ಈ ಸ್ಥಗಿತಕ್ಕೆ ಬಂದು ನಿಲ್ಲುವುದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತಾನೋ, ಇಲ್ಲಿ ಒಬ್ಬ ವಿಜ್ಞಾನಿ ತನ್ನ ಪ್ರೀತಿಯ ಸಿದ್ಧಾಂತವು ಅಂದ್ರೆ ತಾನು ಮಾಡಿದ್ದು, ತಾನು ಪ್ರೀತಿಸುವ ಅಥವಾ ತನಗೆ ಬೇಕಾದಂತಹ ಒಂದು ಸಿದ್ಧಾಂತ ಅಥವಾ ಒಂದು ಪ್ರಿನ್ಸಿಪಲ್, ಅದನ್ನ ಯಾರೂ ಕೂಡ ಮುಂದೆ ತಪ್ಪು ಅಂತ ಹೇಳಿ ಅನ್ನಬಾರದು. ಒಂದ್ ವೇಳೆ ತಪ್ಪು ಅಂತ, ಈಗ ನಾನು ಪ್ರೀತಿಸಿದ ಸಿದ್ಧಾಂತ ಅಥವಾ ನಾನು ಒಪ್ಪಿಕೊಂಡಂತ ಸಿದ್ಧಾಂತ ಅಥವಾ ನಾನು ಒಪ್ಪಿಕೊಂಡಂತ ಒಂದು ಪ್ರಿನ್ಸಿಪಲ್ ಮುಂದೆ ಹೋಗಿ ಅದು ತಪ್ಪು ಅಂತ ಸಾಬೀತಾಗ್ಬಿಟ್ರೆ ಏನ್ ಮಾಡೋದು ಅನ್ನುವಂತ ಹೆದರಿಕೆ ಒಳಗ ಇನ್ನೊಂದು ಪ್ರಯೋಗಕ್ಕೆ ನಾನು ಕೈ ಹಾಕುದಿಲ್ಲ. ಏನು ಸಿಕ್ಕದ, ಏನ್ ಆ ರಿಸಲ್ಟ್ ಬಂದೈತೆ ಅದು ಸಾಕು. ಇಲ್ಲಿ ಅದನ್ನ ಏಕ್ ಹೋಲಿಸ್ಕೊಳ್ತಾನವ. ನಮಗಿಲ್ಲಿ ಬಂದ್ವಿ, ಇಲ್ಲಿ ಪವಾಡಗಳಾಗ್ಯಾವು, ಸಾಕಷ್ಟು ಜೀವನ ಚೆನ್ನಾಗಿ ಹೊಂಟದ, ಇದರಾಚೆ ನಮಗೇನೂ ಬೇಡಪ್ಪ. ಮನೆ ಮೀಟಿಂಗ್ ಕೆಲಸ ಹೇಳ್ತಿರ್ತಾರ, ನಮ್ಮ ಮೀಟಿಂಗ್ಗಳಲ್ಲಿ ಹೇಳ್ತಿರ್ತಾರೆ. ಮನೇನೂ ಇರಬೇಕು, ಮೀಟಿಂಗ್ನೂ ಇರಬೇಕು, ಕೆಲಸನೂ ಇರಬೇಕು. ಇವು 3ರಿಂದ ಆಚೆ ಇನ್ನೂ ಏನೋ ಇದೆ ಈ ಜಗತ್ತಿನಲ್ಲಿ, ಈ ಕಾರ್ಯಕ್ರಮದಲ್ಲಿ. ಇದನ್ನ ಅವರಿಲ್ಲಿ ಹೇಳಲಿಕ್ಕೆ ಬಯಸ್ತಾರೆ, ಹೇಳಲಿಕ್ಕೆ ಪ್ರಯತ್ನನೂ ಮಾಡ್ತಾರೆ. ಆ ಪ್ರಯತ್ನದ ಜೊತೆ ಹೇಗೆ ಮಾಡ್ತಾರೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ವಿಜ್ಞಾನಿ ತನ್ನ ಪ್ರೀತಿಯ ಸಿದ್ಧಾಂತವು ತಪ್ಪೆಂದು ಸಾಧಿತವಾಗಬಹುದೆನ್ನುವ ಹೆದರಿಕೆಯಿಂದ, ಒಂದ್ ವೇಳೆ ಇದು ಎಲ್ಲಿ ತಪ್ಪು ಅಂತ ಹೇಳಿ ಸಾಬೀತಾಗ್ಬಿಟ್ರೆ ಏನ್ ಮಾಡೋದು ಅನ್ನುವಂತ ಒಂದು ಹೆದರಿಕೆಯಿಂದ ಇನ್ನೊಂದು ಪ್ರತ್ಯೇಕ ಮಾತ್ರ ಅಥವಾ ಇನ್ನೊಂದು ಹೊಸದಾದ ಒಂದು ಪ್ರಯೋಗನೇ ಮಾಡೋದಲ್ಲವ. ಈಗ ಇದ್ದಿದ್ದಿರ್ಲಪ್ಪ ಸಾಕು ನಮಗೆ. ಅದನ್ನ ನಾನು ಇಲ್ಲಿ ಹೇಳಿದೆ ನಿಮ್ಗೆ. ಕೆಲಸ, ಮನೆ, ಮೀಟಿಂಗ್ ಅಂತ ನಾವು ಹೇಳ್ತಿರ್ತೇವೆ. ಕೆಲಸನೂ ಬೇಕು, ಮನೆನೂ ಬೇಕು, ಮೀಟಿಂಗೂ ಬೇಕು. ಈ ಮೀಟಿಂಗು, ಕೆಲಸ, ಮನೆ ಜೊತೆಗೆ ಇದರಾಚೆ ಬಿಯಾಂಡ್ ದಿಸ್ ಒನ್ ಇನ್ನೊಂದಿಷ್ಟು ಏನೋ ಇದೆ ಈ ಕಾರ್ಯಕ್ರಮದಲ್ಲಿ. ಅದನ್ನ ನಾವು ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಹಿಂಗಾಗಿ ನಾವೇನ್ ಮಾಡ್ತೀವಿ, ಸಾಕು ನಮ್ಗೆ 12 ಹೆಜ್ಜೆಗಳು ಸಿಕ್ಕವು, ಈ ಕಾರ್ಯಕ್ರಮ ಸಿಕ್ಕದು, ಸಾಕಷ್ಟು ಬದುಕಿನಲ್ಲಿ ಒಳ್ಳೆಯ ಕ್ಷಣಗಳು ಬರ್ತಾ ಇದಾವೆ, ಇದರಾಚೆ ನಮಗೇನು ಬೇಡ ಅನ್ನುವಂಥದ್ದು ಬಂದ ಮೇಲೆ ನಮಗೆ ಈ ಧ್ಯಾನನೂ ಬೇಡ, ಪ್ರಾರ್ಥನೆಯೂ ಬೇಡ ಅನ್ನುವಂಥದ್ರಿಂದ ನಾವು ದೂರ ಹೋಗ್ಬಿಡ್ತೇವೆ. ಸೊ ಅದನ್ನ ಅವ್ರು ಹೇಳ್ತಾರೆ, ಧ್ಯಾನ ಮತ್ತು ಪ್ರಾರ್ಥನೆಯಿಂದ ನಾವು ತೀವ್ರವಾಗಿ ಹಿಮ್ಮೆಟ್ಟಿದೆವು. ಅಂತಿಮವಾಗಿ ಇದೆಲ್ಲವನ್ನೂ ಅರ್ಥ ಆದ ನಂತರ, 11ನೇ ಹೆಜ್ಜೆ ಬಂದ ನಂತರ, ಇದನ್ನ ಪೂರ್ಣ ಪ್ರಮಾಣದಲ್ಲಿ ಆಲಿಸಿದ ನಂತರ, ತಿಳಿದುಕೊಂಡ ನಂತರ ಇದರಾಚೆ ಏನೋ ಇದೆ. ಸೊ ಅವಾಗ ನಾವು ಧೈರ್ಯ ಮಾಡಿ ಈ ಪ್ರಯೋಗವನ್ನ ಮಾಡ್ತೀವಿ. ಈ ಪ್ರಯೋಗ ಯಾವುದಪ್ಪ ಅಂತಂದ್ರೆ ಧ್ಯಾನ ಮತ್ತು ಪ್ರಾರ್ಥನೆ.
ಯಾವಾಗ ನಾವು ಈ ಪ್ರಯೋಗವನ್ನ, ಈ ಧ್ಯಾನ ಮತ್ತು ಪ್ರಾರ್ಥನೆಯನ್ನ ನಾವು ಮಾಡಿದಾಗ, ನಾವು ನಿರೀಕ್ಷಿಸಿರದ ಫಲಿತಾಂಶ ದೊರೆತಾಗ ನಮಗೆ ಅನುಭವವೇ ಬೇರೆ ಆಗ್ತದ. ಮಾಡ್ಬೇಕು, ಮಾಡಿಂದ ರಿಸಲ್ಟ್ ಗೊತ್ತಾಗೋದಲ್ಲ. ಎಕ್ಸಾಮ್ ಬರೀಬೇಕು, ಬರೆದ ನಂತರನ ರಿಸಲ್ಟ್ ಬರುತ್ತೆ. ಎಕ್ಸಾಮ್ ಯಾಕೆ ಬೇಕು ಬಿಡಪ್ಪ, ನಮಗೆ ಪಾಸ್ ಆಗ್ತೀವೋ ಇಲ್ಲೋ, ನಮ್ಗೆ ಇಷ್ಟ ಆರಾಮಾಗಿ ಇಡೀ ವರ್ಷ ಕಲ್ಕೊತ ಹೊಂಟಿವಿ, ಮತ್ತೆ ಬರೀದ್ ಗಿರಿದ್ ಏನ್ ಬೇಕಾಗಿಲ್ಲ, ಕಲ್ಕೊಂತ ಇದ್ದದ್ದು ಚಂದ ಅಂತಂದ್ರೆ ನಡೆಯಂಗಿಲ್ಲ. ಕಲ್ಕೊತ ಇದ್ದು ಬಿಡುದು ಅಂತಂದ್ರೆ ನಡೆಯಂಗಿಲ್ಲ. ಕಲ್ತಿದ್ದನ್ನ ಒಂದು ಓವರೆಗೆ ಹಚ್ಚಬೇಕು, ಒಂದು ಓವರೆಗೆ ಹಚ್ಚಬೇಕು. ಆ ಓವರೆಗೆ ಹಚ್ಚುದೇ ನಾವು ಎಕ್ಸಾಮ್ ಅಂತೀವಿ, ಪರೀಕ್ಷೆ ಅಂತೀವಿ. ಆ ಪರೀಕ್ಷೆಯನ್ನ ಬರೆದಾಗ ನಾನೇನು ವರ್ಷಾನುಗಟ್ಲೆ ಕಲ್ಕೊಂಡು ಬಂದೀನಿ, ಮಾಡ್ಕೊತ ಬಂದೀನಿ, ಅದರದ ಫಲಿತಾಂಶ ಮುಂದೆ ಗೊತ್ತಾಗ್ತದ. ಇಲ್ಲಿ ಕೂಡ ಅವ್ರು ಹೇಳ್ತಾರ, ಈ ಪ್ರಯೋಗವನ್ನು ಅವ್ರು ಮಾಡ್ತಾರ, ಪ್ರಾರ್ಥನೆ ಮತ್ತು ಧ್ಯಾನದ ಪ್ರಯೋಗವನ್ನು ಮಾಡ್ತಾರ. ಅವರು ನಿರೀಕ್ಷಿಸಿರದ, ಏನು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಫಲಿತಾಂಶ ದೊರಕ್ತದ. ಅದು ನಮಗೂ ಕೂಡ ಸಿಕ್ಕದ. ಸೊ ಆ ಫಲಿತಾಂಶ ದೊರಕಿದಾಗ ನಮಗಾದಂತಹ ಅನುಭವ ಅದು ಬೇರೆ ರೀತಿ, ಅದನ್ನು ವರ್ಣಿಸಲು ಆಗುದಿಲ್ಲ, ಅವಕ್ಕೆ ಶಬ್ದನೇ ಇಲ್ಲ ಅಂತ ಹೇಳ್ತೇವೆ ನಾವು. ಅದಕ್ಕೆ ಹೇಳ್ತಾರ ಅವ್ರು, ನಿಜವಾಗಿಯೂ ಕೂಡ ಆಗಬಹುದಾದಂಥದ್ದನ್ನ ಪ್ರಾರ್ಥನೆಯನ್ನ ಅಥವಾ ಹೀಯಾಳಿಸಿದವರು, ಪ್ರಾರ್ಥನೆಯಿಂದ ಆಗಿಲ್ಲ, ಅದು ತನ್ನಷ್ಟಕ್ಕೆ ತಾನ ಆಗೈತಿ, ನಿನ್ನ ಲೈಫಲ್ಲಿ ಆಗಬೇಕಾಗಿತ್ತು, ಅದಕ್ಕೆ ಆಗೈತಿ, ನಿನ್ನ ಹಣೆ ಬರದಲ್ಲಿ ಇತ್ತು, ಅದಕ್ಕೆ ಸಿಕ್ಕೈತಿ ಅನ್ನುವಂಥದ್ದೇನು ನಾವು ಹೀಯಾಳಿಸಿ ಮಾತಾಡ್ತೀವಲ್ಲ, ಬಹುಶಃ ಯಾರು ಕೂಡ ಈ ಪ್ರಾರ್ಥನೆಯನ್ನ ಅವ್ರು ಪ್ರಯತ್ನ ಮಾಡಿರಂಗಿಲ್ಲ, ಪ್ರಾರ್ಥನೆಯನ್ನ ಮಾಡುವುದರ ಬಗ್ಗೆ ಪ್ರಯತ್ನ ಮಾಡಿರೋದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಇಲ್ಲಿ ಹೇಳ್ತಾರ. ಸೊ ಇದು ಅಕ್ಷರಶಃ ಸತ್ಯ ಅನಿಸ್ತದ ಅನ್ನುವಂಥ ಮಾತಿಗೆ ನಿನ್ನೆ ನಾವು ನಿಲ್ಸಿದ್ದೀವಿ ಸ್ನೇಹಿತರೆ. ಇವತ್ತು ಮುಂದುವರೆದ ಭಾಗ, ಮುಂದೆ ಏನಾಗ್ತದ ಅನ್ನುವಂಥದ್ದನ್ನ ಓದಲಿಕ್ಕೆ ನನ್ನ ಜೊತೆ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರಿದ್ದಾರೆ, ಅವರು ಓದ್ತಾರೆ. ನಾವು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀವಿ. ಸೊ ಹಿಂದಿನಿಂದ ಸ್ವಲ್ಪ ನನ್ನನ್ನು ಮ್ಯೂಟ್ ಮಾಡಿ, ನಾನು ಸ್ಕ್ರೀನ್ ಶೇರ್ ಮಾಡಿದ ನಂತರ ನನ್ಗೇನು ಇಲ್ಲಿ ಈ ಡೆಸ್ಕ್ಟಾಪ್ ಕಾಣುದಿಲ್ಲ. ಸೊ ಹಿಂಗಾಗಿ ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿ ಸರ್ ಪ್ಲೀಸ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರವಿ, ನಾನೊಬ್ಬ ಅಮಲ್ ರೋಗಿ. ಇವತ್ತು ಒಂದಿನ ಮಟ್ಟಿಗೆ ಕುಡ್ದಿಲ್ಲ, ಕುಡಿಯೋ ಭರವಸೆ ಇಲ್ಲ. ಅಂದ್ರೆ ನಾನು ಕುಡಿಯೋದು ಕಲ್ತಿದ್ದು ಅಂದ್ರೆ 13 ವರ್ಷಕ್ಕೆ. 13 ವರ್ಷ ನಾನು ಅಂದ್ರೆ ಟ್ಯಾಕ್ಟರ್ ಡ್ರೈವರ್ ಆಗಿದೆ. ರವಿ ಸರ್, ಹೇಳಿ ಸರ್. ಇದು ಸಾಮಾನ್ಯ ಸಭೆ ಅಲ್ಲ ಸರ್, ಇದು 12 ಮತ್ತು 12 ಇದು ಸಾಹಿತ್ಯಗಳನ್ನು ಓದಿ ವಿವರಣೆ ಕೊಡುವಂತ ಕಾರ್ಯಕ್ರಮ ಸರ್. ಆಯ್ತು ಸರ್, ಓಕೆ. ಮ್ಯೂಟ್ ಮಾಡ್ತೀನಿ ಬಿಡಿ ಅಂತ. ಪ್ರಸನ್ನ ಸರ್, ಸಾಹಿತ್ಯಗಳನ್ನು ಅರ್ಜುನ್ ಸರ್ ಓದ್ಬೇಕು ಸರ್. ಸಾಹಿತ್ಯ ಸರಿ, ನೀವು ಓದ್ತೀರಾ ಇಲ್ಲ ನಾನೇ ಓದ್ ಹೇಳ? ಪ್ರತಿದಿನ ಓದ್ತಾ ಇದ್ರಲ್ಲ, ಅದಕ್ಕಾಗಲೇ ಹೇಳಿದ್ರು ಅಷ್ಟು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 11ನೇ ಹೆಜ್ಜೆ, ಪುಟ ಸಂಖ್ಯೆ 94, 2ನೇ ಪ್ಯಾರ. ನಮ್ಮಲ್ಲಿ ಪ್ರಾರ್ಥನೆಯನ್ನು ಕ್ರಮಬದ್ಧವಾಗಿ ಉಪಯೋಗಿಸಲು ಕಲಿತವರು ಅದನ್ನು ಗಾಳಿ, ಬೆಳಕು ಹಾಗೂ ಆಹಾರ ಅವಶ್ಯಕವಾಗಿ ಪರಿಗಣಿಸುತ್ತಾರೆ ಮತ್ತು ಅದರ ಕಾರಣ ಒಂದೇ ಆಗಿರುತ್ತದೆ. ನಾವು ಗಾಳಿ, ಬೆಳಕು, ಆಹಾರವನ್ನು ತಿರಸ್ಕರಿಸಿದರೆ ನಮ್ಮ ದೇಹವು ದಂಡಿಸಲ್ಪಡುತ್ತದೆ. ಅದೇ ರೀತಿ ನಾವು ಧ್ಯಾನ ಮತ್ತು ಪ್ರಾರ್ಥನೆಯಿಂದ ದೂರ ಸರಿದ್ದೇ ಆದಲ್ಲಿ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಸ್ಫೂರ್ತಿಗೆ ಅಗತ್ಯವಾದ ಆಧಾರವನ್ನು ಕಿತ್ತುಕೊಳ್ಳುತ್ತೇವೆ. ದೇಹವು ಅದಕ್ಕೆ ಅಗತ್ಯವಾದ ಪೋಷಣೆಯಿಂದ ವಂಚಿತವಾದರೆ ಹೇಗೆ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುವುದೋ ಅದೇ ರೀತಿ ಆತ್ಮವು ಸಹ. ದೇಹದ ವಾಸ್ತವಿಕತೆಯ ಬೆಳಕು ನಮಗೆಲ್ಲರಿಗೂ ಅತ್ಯವಶ್ಯಕವಾಗಿದೆ. ಆತನ ಶಕ್ತಿಯ ಪೋಷಣೆಯು ಮತ್ತು ಆತನ ಕೃಪೆಯ ವಾತಾವರಣವು ನಮಗೆ ಅಗತ್ಯದವುಗಳಾಗಿವೆ. ಏಯ ಜೀವನವು ಈ ಕಾಲರಹಿತ ಸತ್ಯವನ್ನು ಆಶ್ಚರ್ಯಕರವೆನ್ನಿಸುವ ಹಂತಕ್ಕೆ ಪ್ರತಿಪಾದಿಸುತ್ತದೆ. ಆಶ್ಚರ್ಯಕರವೆನಿಸುವ ಹಂತಕ್ಕೆ ಪ್ರತಿಪಾದಿಸ್ತದೆ ಅಂತ ಹೇಳ್ತಾರೆ. ಅಲ್ಲಿ ಯಾಕೋ ಸ್ವಲ್ಪ ಕ್ಲಿಯರ್ ಆಗಿ ಓದ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಕ್ಲಿಯರ್ ಆಗಿ ಓದಿ. ಯಾಕಂದ್ರೆ ಇಲ್ಲಿ ಹೇಳ್ತಾರ ಅವರು, ನಮ್ಮಲ್ಲಿ ಪ್ರಾರ್ಥನೆಯನ್ನ ಕ್ರಮಬದ್ಧವಾಗಿ, ಸಿಸ್ಟಮ್ಯಾಟಿಕಲಿ ಅಂತ ಹೇಳ್ತೀವಿ,
ಕ್ರಮಬದ್ಧವಾಗಿ ಮತ್ತು ರೆಗ್ಯುಲರ್ ಆಗಿ ಅಂದ್ರೆ ಪ್ರತಿದಿನ ರೆಗ್ಯುಲರ್ ಯೂಸ್ ಅಂತ ಹೇಳ್ತೇವೆ ನಾವು. ಸೊ ಪ್ರತಿದಿನ ಅದನ್ನ ಸರಿಯಾಗಿ ಕಲಿತು ಅದನ್ನು ಉಪಯೋಗಿಸಿದಂಥವ್ರು ಅದನ್ನ ಹೇಗೆ ಅರ್ಥೈಸ್ತಾರ ಅಥವಾ ಅದನ್ನ ಹೇಗೆ ತಿಳ್ಕೊಂಡಿರ್ತಾರ ಅಂದ್ರೆ ನಮ್ಮ ಬದುಕಿಗೆ ಹೇಗೆ ಗಾಳಿ, ಬೆಳಕು, ನೀರು, ಆಕಾಶ, ಮನೆ, ಮಠ ಎಲ್ಲ ಬೇಕಲ್ಲ, ಅದೇ ರೀತಿ ಇದು ಕೂಡ ಅಷ್ಟೇ ಅವಶ್ಯಕವಾದದ್ದು ಅಂತ ಹೇಳಿ ಪರಿಗಣಿಸ್ತಾರೆ. ಪ್ರಾರ್ಥನೆಯನ್ನ ಕ್ರಮಬದ್ಧವಾಗಿ ಉಪಯೋಗಿಸಲು ಕಲಿತವರು ಅದನ್ನ ನಮ್ಮ ಬದುಕಿಗೆ ಬೇಕಾದಂತಹ ಗಾಳಿ, ಬೆಳಕು ಮತ್ತು ಆಕಾಶದಷ್ಟೇ ಅವಶ್ಯಕ ಅನ್ನಿಸುವಂತೆ ಪರಿಗಣಿಸ್ತಾರೆ. ಮತ್ತು ಅದರಿಂದ ಒಂದು ಕಾರಣನೂ ಇರ್ತದೆ. ಹೇಗೆ ನಮ್ಗೆ ಗಾಳಿ ಬೇಕು, ಬೆಳಕು ಬೇಕು, ಆಹಾರ ಬೇಕು, ಬೇಕೇ ಬೇಕಲ್ವ? ಒಂದ್ ವೇಳೆ ಈ ಮೂರನ್ನು ಆಹಾರ, ಗಾಳಿ, ಬೆಳಕು, ಆಹಾರ, ನೀರನ್ನ ನಾವು ತಿರಸ್ಕರಿಸಿದ್ರೆ ಏನಾಗ್ತದೆ? ನಮ್ಮ ದೇಹವನ್ನು ನಾವೇ ದಂಡಿಸಲ್ಪಡ್ತೀವಿ, ನಮ್ಮ ದೇಹಕ್ಕೆ ನಾವೇ ತೊಂದರೆ ಕೊಡ್ತೀವಿ. ಅದೇ ರೀತಿಯಾಗಿ ಹೇಳ್ತಾರ ಅವರು, ಹೇಗೆ ಮನುಷ್ಯನಿಗೆ ಗಾಳಿ, ನೀರು, ಆಹಾರ, ಬೆಳಕು ಎಲ್ಲವೂ ಪ್ರಮುಖ, ಏನು ಈ ಮೂಲಭೂತ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ, ಮೂಲಭೂತ ಅವಶ್ಯಕತೆಗಳು. ಈ ಮೂಲಭೂತ ಅವಶ್ಯಕತೆಗಳು ಹೇಗೆ ಮನುಷ್ಯನಿಗೆ ಬೇಕು, ಅದೇ ರೀತಿ ನಮಗ ಈ ಧ್ಯಾನ ಮತ್ತು ಪ್ರಾರ್ಥನೆ ಬೇಕಾಗ್ತದ. ಯಾವಾಗ ನಾವು ಇದರಿಂದ ದೂರ ಸರಿತೀವಿ ಅಥವಾ ಒಂದ್ ವೇಳೆ ಸರಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಅಂತಃಸ್ಫೂರ್ತಿಗೆ, ನಮ್ಮ ಅಂತಃಕರಣಕ್ಕೆ ಅಥವಾ ನಮ್ಮ ಒಳಗಿರುವಂತ ಸ್ಫೂರ್ತಿಗೆ ಒಂದು ಆಧಾರವನ್ನು ಕಿತ್ಕೊಂಡಂಗ ಆಗಿಬಿಡ್ತದ. ನಮ್ಮಲ್ಲಿ ಬರುವಂತ ಎಲ್ಲ ಯೋಚನೆಗಳಿಗೆ, ಎಲ್ಲ ಒಳ್ಳೆಯ ಕೆಲಸಗಳಿಗೆ, ಎಲ್ಲ ಕಾರ್ಯಗಳಿಗೆ ಏನು ಸ್ಫೂರ್ತಿ ಇರ್ತದ ಆ ಎಲ್ಲದಕ್ಕೆ ನಾವು ಇವುಗಳನ್ನ ಕಿತ್ಕೊಂಡಂಗ ಆಗಿಬಿಡ್ತದೆ. ಅಂಡ್ ವಿ ರೆಫ್ಯೂಸ್ ಏರ್, ಲೈಟ್ ಆರ್ ಫುಡ್. ನಮ್ಮ ಬಾಡಿ ಸಫರಿಂಗ್ ಆಗ್ತದ. ನಾವು ಯಾವಾಗ ಈ ಮೆಡಿಟೇಷನ್ ಅಥವಾ ಪ್ರೇಯರ್ ಅನ್ನ ನಾವು ಬಿಟ್ಟು ಬಿಡ್ತೀವಿ ಅಥವಾ ಇದರಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅವಾಗ ಹೇಳ್ತಾರ ಅವ್ರು, ವಿ ಲೈಕ್ವೈಸ್ ಡಿಪ್ರೀವ್ ಅವರ್ ಮೈಂಡ್ಸ್. ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೊಂಡು ಹೋಗ್ತೀವಿ, ನಮ್ಮ ಭಾವನೆಗಳನ್ನ ಅಥವಾ ನಮ್ಮ ಎಮೋಷನ್ಗಳನ್ನ ನಾವು ಆಧಾರಕ್ಕೆ ತಗೊಂತೀವಿ, ಅಥವಾ ನಮ್ಮ ಇಂಟ್ಯೂಷನ್ಸ್ ಅಂತ ಹೇಳ್ತೀವಿ, ಇಂಟ್ಯೂಷನ್ಸ್ ಆಫ್ ವೈಟಲಿ ನೀಡೆಡ್ ಸಪೋರ್ಟ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಸ್ಫೂರ್ತಿಗೆ ಬೇಕಾದಂತ ಒಂದು ಏನು ಸ್ಫೂರ್ತಿಗೆ ಬೇಕಾದಂತ ನಮ್ಗೆ ಒಂದು ಏನು ಸಪೋರ್ಟ್ ಇರ್ತದ ಅದನ್ನ ನಾವು ಕಿತ್ಕೊಳ್ತೇವೆ ಅಂತ ಹೇಳ್ತೀವಿ. ದೇಹಕ್ಕೆ ಹೇಗೆ ನಾವು ಅಗತ್ಯವಾದ ಪೋಷಣೆಯಿಂದ ವಂಚಿತರಾದ್ರೆ, ಇದು ಇಕೋ ಆಗ್ತಾ ಇದೆ ನೋಡಿ ಸ್ವಲ್ಪ. ದೇಹಕ್ಕೆ ಬೇಕಾದಂತ ಈ ಎಲ್ಲ ಪೋಷಣೆಗಳಿಂದ ನಾವು ವಂಚಿತರಾದ್ರೆ ಏನಾಗ್ತದ, ನಮ್ಮ ಕಾರ್ಯಕ್ಷಮತೆ ಹೇಗೆ ಕಡಿಮೆ ಆಗ್ತದೆ, ಹಂಗ ನಾವು ಈ ಪ್ರಾರ್ಥನೆ ಮತ್ತು ಧ್ಯಾನವನ್ನ ಕೂಡಿ ಬಿಟ್ಟಿವಿ ಅಂದ್ರೆ ಇಲ್ಲಿ ಕೂಡ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಎಂಥವ್ರಿಗೆಲ್ಲರಿಗೂ ದೇವರ ವಾಸ್ತವಿಕತೆ ಬೆಳಕು ಬೇಕಾಗಿದೆ ಸ್ನೇಹಿತರೆ. ಇದು ಅತ್ಯಂತ ಅವಶ್ಯಕವಾಗಿದೆ. ನನ್ನಂತಹ ಅಮೂಲ್ ರೋಗಿಗೆ ಅಥವಾ ನಮ್ಮಂತಹ ಅಮೂಲ್ ರೋಗಿಗಳಿಗೆ ದೇವರ ಇರುವಿಕೆ ಅಥವಾ ದೇವರ ಎಕ್ಸಿಸ್ಟೆನ್ಸ್ ಅಥವಾ ದೇವರ ವಾಸ್ತವಿಕತೆ ನಮಗೆ ಬೇಕಾಗಿದೆ. ಆ ಬೆಳಕು ಬೇಕಾಗಿದೆ ನಮ್ಗೆ. ಯಾಕೆ ಬೆಳಕು ಬೇಕಾಗಿದೆ? ನಮಗಿಂತ ಮಿಗಿಲಾದ ಒಂದು ಶಕ್ತಿ ಅದ, ಅದೇ ಮಾತ್ರ ನಮ್ಮನ್ನ ಈ ಎಲ್ಲ ತೊಂದರೆಯಿಂದ ಹೊರಗೆ ತಂದಿಟ್ಟದ. ಅದು ನಮಗ್ ಪ್ರೂವ್ ಆಗೈತಿ, ಅದು ನಮಗ್ ಸಾಬೀತಾಗೈತಿ. ಈ ಸಾಬೀತಾದಂತಹ ದೇವರು ಅಥವಾ ನಮಗಿಂತ ಉನ್ನತವಾದ ಶಕ್ತಿ, ಇದರ ಬೆಳಕು ನಮ್ಮ ಮೇಲೆ ಸದಾ ಯಾವಾಗ್ಲೂ ಇರಬೇಕನ್ನುವಂಥದ್ದು ನಮಗೆ ಬೇಕಾಗೈತೆ. ಅತಿ ಅವಶ್ಯಕವಾಗಿದೆ ಇದು ಅಂತ ಹೇಳ್ತಾರೆ. ಆತನ ಶಕ್ತಿಯ ಪೋಷಣೆ, ಭಗವಂತನ ಶಕ್ತಿಯ ಒಂದು ಪೋಷಣೆ. ಪೋಷಣೆ ಅಂದ್ರೆ ಏನಂತ್ರಿ? ಕೇರ್. ವಿ ಆಲ್ ನೀಡ್ ದ ಲೈಟ್ ಆಫ್ ಗಾಡ್ಸ್ ರಿಯಾಲಿಟಿ ಅಂಡ್ ನರಿಶ್ಮೆಂಟ್. ಪೋಷಣೆ ಅಂದ್ರೆ ನರಿಶ್ಮೆಂಟ್, ದ ನರಿಶ್ಮೆಂಟ್ ಆಫ್ ಹಿಸ್ ಸ್ಟ್ರೆಂತ್. ನಮ್ಮನ್ನ ಕಾಪಾಡುದು, ನಮ್ಮನ್ನ ಆರೈಕೆ ಮಾಡುವಂತಹ ಸ್ಟ್ರೆಂತ್, ಶಕ್ತಿ ದೇವರಿಂದ ಬರ್ತದೆ, ದೇವರ ವಾಸ್ತವಿಕತೆಯಿಂದ ಬರ್ತದೆ. ಅದರ ಜೊತೆಗೆ ನಮಗೆ ಆತನ ಕೃಪೆ ಬೇಕಾಗ್ತದ, ಕೃಪೆಯ ವಾತಾವರಣ ನಮಗೆ ಬೇಕಾಗ್ತದ. ಈಸ್ ಸ್ಟ್ರೆಂತ್ ಅಂಡ್ ದ ಅಟ್ಮಾಸ್ಫಿಯರ್ ಆಫ್ ಹೀಸ್ ಗ್ರೇಸ್ ಅಂತ ಹೇಳ್ತಾರೆ. ಆ ಒಂದು ವಾತಾವರಣ, ದೇವರ ಆಶೀರ್ವಾದವನ್ನ ಇದ್ದಂತಹ ಒಂದು ವಾತಾವರಣ ನಮಗೆ ಬೇಕಾಗ್ತದ ಸ್ನೇಹಿತರೆ. ಜೀವನ ಅನ್ನುವಂಥದ್ದು ಏನದ, ಈ ಕಾಲರಹಿತ ಸತ್ಯವನ್ನ ಆಶ್ಚರ್ಯಕರವೆನ್ನಿಸುವ ಹಂತಕ್ಕೆ ಪ್ರತಿಪಾದಿಸ್ತದ, ಕನ್ಫರ್ಮ್ ಮಾಡ್ತದ. ಲೈಫು, ಜೀವನ ಇದನ್ನ ಕನ್ಫರ್ಮ್ ಮಾಡ್ತದ. 100% ಆಗುತ್ತೆ ಅನ್ನುವಂಥ ಮಾತನ್ನ ನಾವು ಒತ್ತಿ ಹೇಳ್ತೀವಿ ಇಲ್ಲಿ. ಟು an amazing extent the fact of a life confirm this ageless
ಟ್ರುತ್ ಅಂತ ಹೇಳ್ತಾರೆ. ಈ ಸತ್ಯಕ್ಕೆ ಯಾವುದು ಕಾಲ ಇಲ್ಲ, ಈ ಸತ್ಯ ಮುಗಿದು ಹೋಗುವುದಿಲ್ಲ, ಏಜ್ಲೆಸ್ ಅಂತ ಹೇಳ್ತಾರೆ. ಕಾಲರಹಿತ, ಇದು ಇಷ್ಟೇ ದಿನದ ಮಟ್ಟಿಗೆ ಇದು ಜೀವಂತ ಇರ್ತದಂತಲ್ಲ. ಜಗತ್ತು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ, ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಈ ಮಾತು ಸತ್ಯ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಏಜ್ಲೆಸ್ ಟ್ರುತ್ ಅಂತ ಹೇಳ್ತಾರೆ. ಇದಕ್ಕೆ ಈ ಸತ್ಯಕ್ಕೆ ಯಾವತ್ತು ಸಾವಿಲ್ಲ ಅನ್ನುವಂಥದ್ದು, ಈ ಸತ್ಯ ಕಾಯಮಾಗಿ ಉಳಿತೈತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ನಮಗೇನು ಬೇಕು ನಮಗೇನು ಬೇಕು ಈ ಜೀವನದಲ್ಲಿ, ಇವತ್ತಿನ ಈ ಜೀವನದಲ್ಲಿ ನಮಗೇನು ಬೇಕಾಗೈತೆ ಅಂದ್ರೆ ನಮಗಿಂತ ಮಿಗಿಲಾದ ಶಕ್ತಿಯ ಪೋಷಣೆ, ಅವನ ಆರೈಕೆ ಬೇಕು. ಅವನು ನಮಗಾಗಿ ತೋರಿಸುವಂತ ಕೃಪೆಯ ವಾತಾವರಣ ಬೇಕು. ಸೊ ಇವೆಲ್ಲವೂ ಕಾರ್ಯಕ್ರಮದಲ್ಲಿ ಹೇಳ್ತಾರ ಅವರು. ಕಾಲರಹಿತ ಸತ್ಯ ಆಗೈತಿ, ಇದನ್ನ ನಾವು ಯಾವತ್ತೂ ಅಲ್ಲುಗಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಮುಂದೆ ಬರೀತಾರ, ದೇರ್ ಇಸ್ ಎ ಡೈರೆಕ್ಟ್ ಲಿಂಕೇಜ್ ಅಮಾಂಗ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಬರ್ತದೆ. ಸೊ ಓದ್ರಿ ದಯವಿಟ್ಟು ಸರ್ ಪ್ಲೀಸ್. ಆತ್ಮ ಪರೀಕ್ಷಣೆ, ಧ್ಯಾನ ಮತ್ತು ಪ್ರಾರ್ಥನೆ ಇವುಗಳ ನಡುವೆ ನೇರ ಸಂಪರ್ಕವಿದೆ. ಪ್ರತ್ಯೇಕವಾಗಿ ತೆಗೆದುಕೊಂಡಾಗಲೂ ಇವುಗಳ ಅಭ್ಯಾಸವು ಬಹಳಷ್ಟು ಉಪಶಮನ ಮತ್ತು ಪ್ರಯೋಜನವನ್ನು ಒದಗಿಸಬಹುದು. ಆದರೆ ಅವುಗಳು ತರ್ಕಬದ್ಧವಾಗಿ ಒಂದಕ್ಕೊಂದು ಸಂಬಂಧಪಟ್ಟು ಬೆಸೆದುಕೊಂಡಿದ್ದರೆ ಜೀವನದ ಭದ್ರ ಬುನಾದಿ ಆಗಬಲ್ಲದು. ಆಗೀಗೊಮ್ಮೆ ದೇವರ ವಾಸ್ತವಿಕತೆಯ ದೃಶ್ಯದ ತುಣುಕು ನಮಗೆ ಕಾಣಿಸಬಹುದು. ನಮ್ಮ ಸೃಷ್ಟಿಕರ್ತನ ಅಪೇಕ್ಷೆಯಂತೆ ನಡೆಯಲು ನಾವು ತೊದಲಿಕೊಂಡಾದರೂ ಪ್ರಯತ್ನಿಸಿದಲ್ಲಿ ಆ ರಾಜ್ಯದಲ್ಲಿ ನಮ್ಮ ಅದೃಷ್ಟವು ಭದ್ರವಾಗಿರುವುದಾಗಿ ನಾವು ಭರವಸೆ ಎಂದಿರಬಹುದು. ಎಸ್, ದೇರ್ ಇಸ್ ಅ ಡೈರೆಕ್ಟ್ ಲಿಂಕೇಜ್ ಅಂತ ಹೇಳ್ತಾರೆ ಅಮಾಂಗ್ ಸೆಲ್ಫ್ ಎಕ್ಸಾಮಿನೇಷನ್ ಅಂಡ್ ಮೆಡಿಟೇಷನ್. ಆತ್ಮ ಪರೀಕ್ಷಣೆ, ಆತ್ಮದ ಅವಲೋಕನ, ಆತ್ಮಾವಲೋಕನ, ಆತ್ಮ ಪರೀಕ್ಷಣೆ ಅನ್ನಬಹುದು, ಆತ್ಮಾವಲೋಕನ ಅನ್ಬಹುದು, ಇನ್ವೆಂಟ್ರಿ ಅನ್ನಬಹುದು, ಅಧ್ಯಾತ್ಮ ಅನ್ನಬಹುದು, ಆತ್ಮವನ್ನು ಶೋಧಿಸುವುದು ಅನ್ನಬಹುದು. ಏನು ಶಬ್ದಗಳು ನಿಮ್ಗೆ ಅರ್ಥ ಆಗ್ತದೆ ಅದನ್ನ ನೋಡ್ರಿ. ಎಲ್ಲವೂ ಮೀನಿಂಗ್ ಕೊಡೋದು ಒಂದೇ, ಆತ್ಮದ ಪರೀಕ್ಷಣೆ. ಯಾರ ಆತ್ಮ? ನಮ್ಮ ಆತ್ಮ. ಅದಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಮತ್ತೊಬ್ಬರ ಆತ್ಮ ಹುಡುಕಾಡೋಂಗಿಲ್ಲ, ನಮ್ಮ ಆತ್ಮವನ್ನು ಹುಡುಕಾಡೋದು. ಈ ಆತ್ಮ ಪರೀಕ್ಷೆನೆ ಮತ್ತ ಧ್ಯಾನ ಮತ್ತು ಪ್ರಾರ್ಥನೆ ನಡುವೆ ಡೈರೆಕ್ಟ್ ಲಿಂಕ್ ಇದೆ ಅಂತ ಹೇಳ್ತಾರೆ ಅವ್ರು. ನೇರ ಸಂಪರ್ಕ ಇದೆ. ಧ್ಯಾನ ಮಾಡ್ರಿ, ನಮ್ಮ ಆತ್ಮ ನಮಗೇನ್ ಅನ್ನೋದು ಹೇಳ್ತದ, ನಾವೇನ್ ಅನ್ನುವಂಥದ್ದು ಹೇಳ್ತದ. ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಕೂತಾಗ ಎಲ್ಲವೂ ನೆನಪು ಬರ್ತದೆ, ಎಲ್ಲವೂ ರಿವೈಂಡ್ ಆಗ್ತದೆ. ಏನು ಮಾಡಿದೆ, ಎಲ್ಲಿ ಮಾಡಿದೆ, ಹೇಗೆ ಮಾಡಿದೆ, ಯಾಕೆ ಮಾಡಿದೆ, ನಂದೇನಿತ್ತು, ಅವ್ರದ್ದೇನಿತ್ತು, ನನ್ನ ತಪ್ಪ, ಅವ್ರ ತಪ್ಪ, ನನ್ನ ಒಳ್ಳೆತನ, ಅವ್ರ ಒಳ್ಳೆತನ, ಒಳ್ಳೆ ಕೆಲಸಗಳೆಷ್ಟು, ಕೆಟ್ಟ ಕೆಲಸಗಳೆಷ್ಟು, ಎಲ್ಲವೂ ಈಕ್ವಲಿ ನೋಡೋದು. ಬೇರೆ ಕೆಟ್ಟ ಕೆಲಸ ನೋಡ್ಬೇಕಂತ ಏನಿಲ್ಲ, ಸವಾಲು ಕೆಂಪು ಶಾಹಿಯಿಂದಾನೇ ಇರ್ಬೇಕಂತ ಏನಲ್ಲ. ಅದಕ್ಕೆ ಹೇಳ್ತಾರೆ ಈ ಆತ್ಮ ಪರೀಕ್ಷಣೆ ಮಾಡಬೇಕಾದ್ರೆ ಅದಕ್ಕೆ ಧ್ಯಾನ ಮತ್ತು ಪ್ರಾರ್ಥನೆ ನೇರವಾಗಿ ಸಂಪರ್ಕ ಇರ್ತದೆ. ಒಮ್ಮೊಮ್ಮೆ ನಾವು ಇವುಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಾಗಲೂ ಅಥವಾ ಬೇರೆ ಬೇರೆ ಪ್ರೇಯರ್ ಮಾಡುದು ಅಥವಾ ಧ್ಯಾನ ಮಾಡುದು ಬೇರೆ ಬೇರೆ ಅಂತ ಅನ್ಕೊಂಡ್ರು ಕೂಡ, ಅಥವಾ ತೆಗೆದುಕೊಂಡಾಗ ಬೇರೆ ಬೇರೆ ರೀತಿಯಾಗಿ ಅಥವಾ ಬೇರೆ ಬೇರೆ ಸಮಯದಲ್ಲಿ ಮಾಡಿದಾಗಲೂ ಕೂಡ ಇವುಗಳ ಅಭ್ಯಾಸ ನಮಗೆ ಬಹಳಷ್ಟು ತೊಂದರೆಗಳಿಂದ ಉಪಶಮನ ಕೊಡ್ತದ ಅಂತ ಹೇಳ್ತಾರೆ. ಉಪಶಮನನೂ ಕೊಡ್ತದ, ನಮಗ ಪ್ರಯೋಜನನೂ ಆಗ್ತದ, ಪ್ರಯೋಜನಕ್ಕೂ ಬರ್ತದ ಅಂತ ಹೇಳ್ತಾರೆ. These practices can bring much relief and benefit ಅಂತ ಹೇಳ್ತಾರೆ. ಮಚ್ ರಿಲೀಫ್ ಅಂಡ್ ಬೆನಿಫಿಟ್, ಸಾಕಷ್ಟು ಉಪಶಮನ ನಮ್ಮ ತೊಂದರೆಗಳಿಂದ, ನಮ್ಮ ಕಷ್ಟಗಳಿಂದ, ನಮ್ಮ ಭಾವನಾತ್ಮಕ ತೊಳಲಾಟಗಳಿಂದ, ನಮ್ಮ ಯೋಚನೆಗಳಿಂದ, ನಮ್ಮ ಚಿಂತೆಗಳಿಂದ ಸಾಕಷ್ಟು ರಿಲೀಫ್ ಕೊಡ್ತದೆ. ಅದು ಧ್ಯಾನ ಮಾಡಿ ನೋಡ್ರಿ, ಸ್ಟಾರ್ಟ್ ಮಾಡ್ರಿ, ಗೊತ್ತಾಗ್ತದೆ. ಧ್ಯಾನ ಅನ್ನೋದು ಫಸ್ಟಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಇಲ್ಲ ಅನ್ನಂಗಿಲ್ಲ, ಅದು ಕಾನ್ಸಂಟ್ರೇಟ್ ಆಗುದಿಲ್ಲ ಅಂತದ. ಬಟ್ ಮುಂದ್ ಬರ್ತದ, ಹೇಗ್ ಮಾಡ್ಬೇಕು, ಏನ್ ಕಂಡ್ಕೋಬೇಕು ಅನ್ನೋದದ ಇಲ್ಲಿ ಬರ್ತದ. ಬಟ್ ಧ್ಯಾನ ಮಾಡಿದವ್ರಿಗೆ ಅದು ಗೊತ್ತಾಗ್ತದ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರ. ಇವುಗಳು ಹೆಂಗಿರ್ಬೇಕಂದ್ರೆ ಒಂದಕ್ಕೊಂದು ತರ್ಕಬದ್ಧವಾಗಿ ಸಂಬಂಧಪಟ್ಟು ಇವು ಬೆಸೆದುಕೊಂಡಿದ್ರೆ ಒಂದಕ್ಕೊಂದು ಲಾಜಿಕ್ ಆಗಿ ಇರ್ಬೇಕು. ಒಂದಕ್ಕೆ ರಿಲೇಷನ್ ಇರ್ಬೇಕು, ಒಂದಕ್ಕೊಂದು ಲಿಂಕ್ ಇರ್ಬೇಕು. ಸುಮ್ಮನೆ ಧ್ಯಾನ ಮಾಡೋದು ಬೇರೆ, ಪ್ರಾರ್ಥನೆ ಮಾಡೋದು ಬೇರೆ, ಆತ್ಮನ ಪರೀಕ್ಷೆ ಮಾಡೋದು ಬೇರೆ ಅಲ್ಲ. ಏನು ಈ ತಾರ್ಕಿಕವಾಗಿ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ, ಲಾಜಿಕಲಿ ಅಂತ ಹೇಳಿ ಸಾಕಷ್ಟು ಸಲ ಯೂಸ್ ಮಾಡ್ತೀವಿ. ಇವೆಲ್ಲರೂ ಇಂಟರ್ವೋವನ್ ಅಂತ ಹೇಳ್ತಾರ ಅವ್ರು.
ಬಟ್ ವೆನ್ ದೇ ಆರ್ ಲಾಜಿಕಲಿ ರಿಲೇಟೆಡ್ ಟು ಇಂಟರ್ವೋವನ್, ಒಂದಕ್ಕೊಂದು ಲಿಂಕ್ ಆಗಿರ್ತಾವ, ಒಂದಕ್ಕೊಂದು ಬೆಸೆದುಕೊಂಡಿರ್ತಾವ. ದ ರಿಸಲ್ಟ್ ಈಸ್ ಅನ್ ಅನ್ಸೆಕೆಬಲ್ ಫೌಂಡೇಶನ್ ಆಫ್ ಅವರ್ ಲೈಫ್ ಅಂತ ಹೇಳ್ತಾರೆ. ಯಾವಾಗ ಇವು ಒಂದಕ್ಕೊಂದು ತಾರ್ಕಿಕವಾಗಿ ಬೆಸೆದುಕೊಳ್ತಾವು, ಈ ಜೀವನಕ್ಕೊಂದು ಭದ್ರ ಬುನಾದಿ ಸಿಗ್ತದ. ಭದ್ರ ಬುನಾದಿ ಸಿಗದ್ರ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಏನಾಗ್ತದ ಅಂದ್ರೆ ದೇವರ ವಾಸ್ತವಿಕತೆಯ ದೃಶ್ಯದ ತನಕು ನಮಗ್ ಕಾಣ್ತದ ಅಂತ ಹೇಳ್ತಾರೆ. ನೌ ಅಂಡ್ ದೆನ್ ಮೇ ಬಿ ಗ್ರಾಂಟೆಡ್ ಎ ಗ್ಲಿಮ್ಸ್ ಆಫ್ ದ ಅಲ್ಟಿಮೇಟ್ ರಿಯಾಲಿಟಿ ವಿಚ್ ಈಸ್ ಗಾಡ್ಸ್ ಕಿಂಗ್ಡಮ್. ಏನು ವರ್ಡ್ಗಳು ಬರ್ತವೆ, ಬಹಳ ಶಬ್ದಗಳು ಬರ್ತವೆ. ಎಂತ ಶಬ್ದಗಳು ಬರ್ದಾರ ನೋಡ್ರಿ. ಹಾಗಾಗೊಮ್ಮೆ ದೇವರ ವಾಸ್ತವಿಕತೆಯ ದೃಶ್ಯದ ತುಣುಕು ನಮಗೆ ಕಾಣಬಹುದು, ಕಾಣಸಿಗಬಹುದು, ಕಾಣಿಸಬಹುದು. ಇವತ್ತು ನಾವು ನಮ್ಮ ಸೃಷ್ಟಿಕರ್ತನ ಅಪೇಕ್ಷೆ ಅಂತ ನಡೆಯಲು ಮೊದಲು ಒಂದಿಷ್ಟು ಪ್ರಯತ್ನ ಪಟ್ರೆ, ತೊದಲಿಕೊಂಡಾದ್ರೂ ಪ್ರಯತ್ನ ಅಂತ ಹೇಳ್ತಾರ. ಬೀಳ್ಲಿ ಹೇಳಿ ಆಗದೆ ಇರ್ಲಿ, ಪ್ರಯತ್ನ ಟ್ರೈ ಮಾಡುದು ಹೇಳ್ತಾರ ಅವರು. ಬಹಳ ಚಂದ ಹೇಳ್ತಾರೆ, ಸೆಕ್ಯೂರ್ ಫಾರ್ ಸೋ ಲಾಂಗ್ ಆಸ್ ವಿ ಟ್ರೈ and we will confirm to assure that our own destiny in that realm will be secure for so long as we try. ಪ್ರಯತ್ನ. however flatteringly ಅಂತ ಹೇಳ್ತಾರೆ, ಬೀಳಿ ತಪ್ಪಾಗಲಿ ಆಗದೆ ಇರ್ಲಿ, ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ, ಪ್ರಥಮ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿಕ್ಕಿಲ್ಲ, 10 ಸಲ ಮಾಡಿದಾಗೂ ಸಿಗಲಿಕ್ಕಿಲ್ಲ, ಆದ್ರ ಸಿಗುತ್ತದ, 11 ಸಿಗ್ತದ. 10 ಸಲ ಮಾಡಿದ್ದೆಲ್ಲವೂ ಅನುಭವದಲ್ಲಿ ಬರ್ತಾರೆ, 11ನೇ ಸಲ ಮಾಡಿದಾಗ ಅದನ್ನ ಪರ್ಫೆಕ್ಟ್ ಆಗಿಯೂ ಕೂಡ ನಾವು ಮಾಡಬಹುದು. ಅದನ್ನ ಹೇಳ್ತಾರ ಅವರು. ತೊದಲಿಕೊಂಡಾದರೂ ಪ್ರಯತ್ನಿಸಿದಲ್ಲಿ ಆ ರಾಜ್ಯದಲ್ಲಿ ನಮ್ಮ ಅದೃಷ್ಟವು ಭದ್ರವಾಗಿರುವುದಾಗಿ ನಾವು ಭರವಸೆಯಿಂದಿರಬಹುದು. ಯಾರ ರಾಜ್ಯದಲ್ಲಿ? ಗಾಡ್ಸ್ ಕಿಂಗ್ಡಮ್, ದೇವರ ರಾಜ್ಯದಲ್ಲಿ. ದೇವರ ರಾಜ್ಯ ಹೆಂಗಿರ್ತದ? ರಾವಣನ ರಾಜ್ಯನ ಬೇರೆ, ದೇವರ ರಾಜ್ಯನ ಬೇರೆ ಅಲ್ಲ, ನಾವು ಹೇಳ್ತಿರ್ತಾರಲ್ಲ. ನಮಗಿಲ್ಲಿ ಕನ್ಫರ್ಮೇಶನ್ ಸಿಗ್ತದ, ನಾವು ಸೇಫ್ ಆಗಿದ್ದೀವಿ, ನಾವು ಕಂಫರ್ಟ್ ಆಗಿದ್ದೀವಿ ಅನ್ನುವಂತಹ ಒಂದು ನಮಗ ಆಸೆ ಭಾವನೆ ನಮಗ್ ಮೂಡ್ತದ. ನಮಗಲ್ಲಿ ಅಶ್ಯೂರೆನ್ಸ್ ಕೊಡ್ತಾರ, ಭರವಸೆ ಕೊಡ್ತಾರ. ನಮ್ಮ ಕತ್ತಲಿನ ಮತ್ತು ಋಣಾತ್ಮಕ ವ್ಯಕ್ತಿತ್ವದ ಭಾಗಕ್ಕೆ ನಾವು ನಮ್ಮ ಆತ್ಮಶೋಧನೆಯ ಮುಖಾಂತರ ನಮ್ಮಲ್ಲಿರುವಂತ ಋಣಾತ್ಮಕ ವ್ಯಕ್ತಿತ್ವ, ನಮ್ಮಲ್ಲಿರುವಂತ ಕತ್ತಲೆ ಅಂದ್ರೆ ನಮ್ಗೆ ಅರ್ಥ ಆಗ್ತದೆ ನಮ್ಮ ಬದುಕಲ್ಲಿ ಏನೇನಿದ್ದು ಅನ್ನುವಂಥದ್ದು. ನಮ್ಮಲ್ಲಿರುವಂತ ನೆಗೆಟಿವ್ಗಳು ಏನಿದ್ದು. ಆಸ್ ವಿ ಹ್ಯಾವ್ ಸೀನ್, ಸೆಲ್ಫ್ ಸರ್ಚಿಂಗ್ ಈಸ್ ದ ಮೀನ್ಸ್ ಬೈ ವೈ ಬ್ರಿಂಗ್ ನ್ಯೂ ವಿಷನ್ ಅಂತ ಹೇಳ್ತಾರ. ನ್ಯೂ ವಿಷನ್, ಆಕ್ಷನ್ ಅಂಡ್ ಗ್ರೇಸ್ ಟು ಬಿಯರ್ ಅಪಾನ್ ದ ಡಾರ್ಕ್ ಅಂಡ್ ನೆಗೆಟಿವ್ ಸೈಡ್ ಆಫ್ ಅವರ್ ನೇಚರ್. ನಮ್ಮ ಜೀವನದಲ್ಲಿ ಯಾವ್ಯಾವ ಋಣಾತ್ಮಕ ಇದ್ದು, ಯಾವ್ಯಾವ ಕತ್ತಲೆ ಬದುಕಿತ್ತು, ಆ ಎಲ್ಲ ಋಣಾತ್ಮಕ ವ್ಯಕ್ತಿತ್ವದ ಭಾಗಕ್ಕೆ ನಮ್ಮ ಆತ್ಮಶೋಧನೆಯ ಮುಖಾಂತರ, ಎದರ ಮುಖಾಂತರ? ನಮ್ಮ ಆತ್ಮಾವಲೋಕನದ ಮುಖಾಂತರ ನಮಗೊಂದು ಹೊಸ ರೂಪ ಸಿಗ್ತದ, ನಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗ್ತದ, ಮತ್ತು ದೇವರ ಕೃಪೆಯನ್ನ ನಾವು ಒದಗಿಸಿಕೊಳ್ಳುವುದರಲ್ಲಿ ಸಾಧ್ಯವಿದೆ ಅಂತ ಬರೀತಾರೆ. ಅದರ ಜೊತೆಗೆ ದೇವರ ಕೃಪೆ ಮಾತ್ರ ಅಲ್ಲ, ದೇವರ ಸಹಾಯವನ್ನು ಕೂಡ ನಾವು ದೊರಕಿಸಿಕೊಳ್ಳಕ್ ಸಾಧ್ಯದ. ಇಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾನ, ಅಲ್ಲದೆ ಅದು ದೇವರ ಸಹಾಯವನ್ನು ದೊರಕಿಸಲು ನಮಗೆ ಸಾಧ್ಯದ ಅಂತ ಹೇಳ್ತಾರೆ. ಅದ್ರ ಜೊತೆ 2 ಸಲ ಆಗೈತೆ ಅದು. ದೇವರ ಸಹಾಯವನ್ನು ದೊರಕಿಸಿಕೊಳ್ಳಲು ಸಾಧ್ಯವಿದೆ ಅಂತ ಹೇಳ್ತಾರೆ. ಇದನ್ನ ಬೇಕಾದ್ರೆ ನಮಗೆ ಅವಶ್ಯಕವಾದ ನಮ್ರತೆಯನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ದೇವರ ಸಹಾಯವನ್ನ ನಾವು ಪಡಿಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ನಮ್ಮಲ್ಲಿ ನಮ್ರತೆ ಇರಬೇಕು, ದೈನ್ಯತೆ ಇರಬೇಕು, ವಿನಯತೆ ಇರಬೇಕು, ಸತ್ಯತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಮಾಡುವ ಕೆಲಸ ಒಳ್ಳೆಯದಾಗಿರ್ಬೇಕು, ಯೋಚನೆ ಕೂಡ ಒಳ್ಳೆಯದಾಗಿರ್ಬೇಕು. ಅವಾಗ ನಮಗೆ ಹೇಳ್ತಾರ ಅವ್ರಲ್ಲಿ, ದೇವರನ್ನ ಅಥವಾ ದೇವರ ಸಹಾಯವನ್ನು ಒಲಿಸಿಕೊಳ್ಳಲಿಕ್ಕೆ ನಮಗೆ ಬೇಕಾದಂತ ನಮ್ರತೆ ಯಾವ ಹೆಜ್ಜೆಯಿಂದ ಸಿಗುತ್ತದಂದ್ರೆ ಈ 11ನೇ ಹೆಜ್ಜೆಯ ಪ್ರಾರ್ಥನೆ ಮತ್ತು ಧ್ಯಾನದಿಂದ ಸಿಗ್ತದೆ. ಹೌದು, ಅದೊಂದು ಹೆಜ್ಜೆ ಮಾತ್ರ ನಾವು ಅದಕ್ಕಿಂತ ಮುಂದಕ್ಕೆ ಹೋಗಲು ಅಪೇಕ್ಷಿಸುತ್ತದೆ. ಈ ಹೆಜ್ಜೆ ಅನ್ನುವಂಥದ್ದೇನದ ಬಿಯಾಂಡ್ ದಿಸ್ ಒನ್, ಫರ್ದರ್ ಅಂತ ಹೇಳ್ತಾರೆ. ಕೇವಲ ನಮಗಿದಷ್ಟೇ ಅಲ್ಲ, ಇದರಾಚೆ ಏನೋ ಇದೆ, ನಾವು ಅದರಾಚೆ ಹೋಗಬೇಕು,
ಇದರಾಚೆ ಇನ್ನಷ್ಟು ನೋಡೋದದ, ಅರ್ಥಕೊಳ್ಳೋದದ, ನಮ್ಮನ್ನ ನಾವು ಅರ್ಥಕೊಳ್ಳೋದದ, ಭಗವಂತನನ್ನ ಅರ್ಥಕೊಳ್ಳೋದದ. ಅದನ್ನ ಅವ್ರು ಹೇಳ್ತಾರೆ. ವಿ ವಿಲ್ ವಾಂಟ್ ಟು ಗೋ ಫರ್ದರ್. ಇಲ್ಲಿ ಹೇಳ್ತಾರ ಅವ್ರು. ಮುಂದೆ ಓದ್ತಿರಲ್ಲ ದಯವಿಟ್ಟು, ನಮ್ಮೆಲ್ಲರುವ ಓದಿಸತ್ತೆ. ನಮ್ಮ ಕತ್ತಲಿನ ಮತ್ತು ಋಣಾತ್ಮಕ ವ್ಯಕ್ತಿತ್ವದ ಭಾಗಕ್ಕೆ ನಾವು ನಮ್ಮ ಆತ್ಮಶೋಧನೆಯ ಮುಖಾಂತರ ಹೊಸ ರೂಪ, ಕಾರ್ಯಕ್ಷಮತೆ ಮತ್ತು ಕೃಪೆಯನ್ನು ಒದಗಿಸಿಕೊಳ್ಳುವುದು ಸಾಧ್ಯವಿದೆ. ಅಲ್ಲದೆ ಅದು ದೇವರ ಸಹಾಯವನ್ನು ದೊರಕಿಸಿಕೊಳ್ಳಲು ಅವಶ್ಯಕವಾದ ನಮ್ರತೆಯನ್ನು ಬೆಳೆಸಿಕೊಳ್ಳುವತ್ತ ಪ್ರಮುಖ ಹೆಜ್ಜೆಯಾಗಿರುತ್ತದೆ. ಹೌದು, ಅದೊಂದು ಹೆಜ್ಜೆ ಮಾತ್ರ. ನಾವು ಅದಕ್ಕಿಂತ ಮುಂದಕ್ಕೆ ಹೋಗಲು ಅಪೇಕ್ಷಿಸುತ್ತೇವೆ. ನಮ್ಮಲ್ಲಿ ಅತಿ ಕೀಳಾದವರಲ್ಲಿಯೂ ಇರುವ ಒಳ್ಳೆಯದು ಮುಂದಕ್ಕೆ ಒಂದು ಹೂ ಬಿಟ್ಟು ಬೆಳೆಯಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ನಮಗೆ ಖಂಡಿತವಾಗಿಯೂ ಉತ್ತಮ ಗಾಳಿ ಹಾಗೂ ಧಾರಾಳ ಆಹಾರ ಅವಶ್ಯಕತೆ ಇದೆ. ಅದಕ್ಕಿಂತ ಮುಂಚೆ ಬೆಳಕು ಖಂಡಿತ ಬೇಕು. ಕತ್ತಲಲ್ಲಿ ಏನೂ ಬೆಳೆಯುವುದಿಲ್ಲ. ಧ್ಯಾನವು ನಮ್ಮ ಬೆಳಕಲ್ಲಿಯ ಒಂದು ಹೆಜ್ಜೆ. ಹಾಗಾದಲ್ಲಿ ನಾವು ಧ್ಯಾನಿಸುವುದು ಹೇಗೆ? ಹೇಳ್ತಾರ ಅವ್ರು. ಸಾಕಷ್ಟು ನಮ್ಮಲ್ಲಿರುವಂತಹ ನೆಗೆಟಿವ್ಗಳು ಹೋಗಬೇಕಾದ್ರೆ ಈ ಆತ್ಮಶೋಧನೆ ಅಥವಾ ಆತ್ಮಾವಲೋಕನದಿಂದ ನಮ್ಮ ಬದುಕಿಗೆ ಹೊಸದಾದ ಒಂದು ರೂಪ ಸಿಗ್ತದೆ, ಒಂದು ವಿಷನ್ ಸಿಗ್ತದೆ, ಒಂದು ದೃಷ್ಟಿಕೋನ ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ಅವೆಲ್ಲದರ ಜೊತೆಗೆ ನಾವು ದೇವರ ಕೃಪೆಯನ್ನ ಇಲ್ಲಿ ಪಡೆದುಕೊಳ್ತೀವಿ ಈ ಧ್ಯಾನ ಮತ್ತು ಪ್ರಾರ್ಥನೆಯಿಂದ. ಹೇಳ್ತಾರ, ಎಟ್ ಇಟ್ ಈಸ್ ಓನ್ಲಿ ಎ ಸ್ಟೆಪ್. ಇದೊಂದು ಹೆಜ್ಜೆ ನಮ್ಮನ್ನ ಇನ್ನು ಮುಂದೆ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರೇರೇಪಿಸ್ತದ. ಹೇಳ್ತಾರ, ನಮ್ಮಲ್ಲಿ ಅತಿ ಕೀಳಾದವ್ರು ಅಂತ ಹೇಳ್ತಾರ. ಅಲ್ಲಿ ಕೀಳಾದವ್ರು ಅಂತಂದ್ರ ಹಂಗಲ್ಲ, ಅದು ಕೆಟ್ಟದಾದವ್ರು ಅಂತ ಅಂದ್ಕೊಳ್ರಿ. ವರ್ಸ್ಟ್ ಅಂತ ಹೇಳ್ತಾರ ಅವರಲ್ಲಿ. ನಮ್ಮಲ್ಲಿ ಸಾಕಷ್ಟು ನಾನು ಬಹಳ ವರ್ಸ್ಟ್. ನಾವು ಇವನ್ ನನ್ನ ವರ್ಸ್ಟ್ತನ ಅಥವಾ ನನ್ನ ಕೆಟ್ಟತನ ಹೇಳ್ಕೊಳಕ್ ಆಗುದಿಲ್ಲ. ನಮ್ಮಲ್ಲಿರುವ ಅಥವಾ ನಮ್ಮಲ್ಲಿ ಅತಿ ಕೆಟ್ಟವ್ರು ಇರುವ ಒಳ್ಳೇದು, ಅವರಲ್ಲಿ ಇರುವ ಒಳ್ಳೇದು ಮುಂದಕ್ಕೆ ಒಂದು ಹೂ ಬಿಡ್ಲಿ ಅಂತೇಳಿ ಆಸೆ ಪಡ್ತೀವಿ. ನಾವು ಎಷ್ಟೇ ಕೀಳು ಮಟ್ಟಕ್ಕೆ ಹೋಗಿದ್ರು, ನಾವು ನಮ್ಮ ಗತ ಜೀವನ ಎಷ್ಟೇ ಕೆಟ್ಟದಾಗಿದ್ರು, ಎಷ್ಟೇ ನೋವು ಅನುಭವಿಸಿದ್ರು, ಎಷ್ಟೇ ಕರಾಳ ದಿನಗಳಿದ್ರು, ನಾವು ಎಷ್ಟೋ ಕೆಟ್ಟ ವಿಷಯಗಳನ್ನ ಮಾಡಿದ್ರು ಕೂಡ ನಮ್ಮಿಂದ ಇವತ್ತು ಒಂದು ಒಳ್ಳೆಯದು ಆಗಲಿ ಅಂತ ಹೇಳಿ ಎಲ್ಲರೂ ಬಯಸ್ತಾರ. ನಾವು ಕೂಡ ಅಪೇಕ್ಷಿಸ್ತೀವಿ. ಇಷ್ಟೇ ದಿವಸ ಆಗಿದ್ದಾಗಿ ಹೊತ್ತು ಇವತ್ತು ಈ ಕ್ಷಣದಿಂದ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಈ ಜಗತ್ತಿಗೆ, ಈ ಸಮಾಜಕ್ಕೆ, ಈ ಮನೆಗೆ ಅಥವಾ ನನಗೆ ನಾನೇ ಮತ್ತೆ ಮಾನವನಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಳ್ಳೆಯದು ಮುಂದಕ್ಕೆ ಒಂದು ಹೂ ಬಿಟ್ಟು ಬೆಳೆಯಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಎಷ್ಟೇ ಕಟ್ಟಾಗ್ಲಿ, ಟು ಫ್ಲವರ್ ಅಂಡ್ ಗ್ರೋ ಅಂತ ಹೇಳ್ತಾರೆ. ಇವನ್ ಇನ್ ದ ವರ್ಸ್ಟ್ ಆಫ್ ಅಸ್ ಟು ಫ್ಲವರ್ ಅಂಡ್ ಗ್ರೋ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟೋ ಕೊಳಕು ಕೆಟ್ಟತನ ಇದ್ರು ಕೂಡ ನಮ್ಮಲ್ಲಿಂದನೂ ಕೂಡ ಒಂದಿಷ್ಟು ಒಳ್ಳೇದು ಬೆಳೀಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ. ಖಂಡಿತವಾಗಿ ನಮಗೆ ಉತ್ತಮ ಗಾಳಿ ಬೇಕು, ಧಾರಾಳವಾದ ಆಹಾರ ಬೇಕು. ಅದೆಲ್ಲದಕ್ಕಿಂತ ಮುಂಚೆ ಮೂಲಭೂತವಾಗಿ ನಮಗೆ ಬೇಕಾಗಿರುವುದು ಬೆಳಕು ಬೇಕು. ಬೆಳಕಿಲ್ಲದೆ ಖಂಡಿತವಾಗಿ ಕತ್ತಲಲ್ಲಿ ಏನೂ ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ. ಕತ್ತಲಲ್ಲಿ ಏನೂ ಬೆಳೆಯುವುದಿಲ್ಲ. ಈ ಬೆಳಕು ಬರ್ಬೇಕಾದ್ರೆ ಈ ಧ್ಯಾನ ನಮ್ಮ ಬೆಳಕಲ್ಲಿ ಒಂದು ಹೆಜ್ಜೆ. ಹಾಗಾದ್ರೆ ನಾವು ಧ್ಯಾನಿಸುವುದು ಹೇಗೆ ಅನ್ನುವಂತ ಕ್ವಶನ್ ಮುಂದೆ ಬರ್ತದ. ಈ ಬೆಳಕು ಬೇಕಂದ್ರೆ ಧ್ಯಾನ ಬೇಕು. ಅಂತರಾತ್ಮದಲ್ಲಿ ಬೆಳಕು ಇದ್ದಾಗ ನಮ್ಮ ಬೆಳವಣಿಗೆ ಸಾಧ್ಯ ಆಗ್ತದ. ಈ ಬೆಳಕು ಬರ್ಲಿಕ್ಕೆ ನಾವೇನು ಮಾಡಬೇಕು? ನೀವ್ ಹೇಳ್ತೀರಿ ಧ್ಯಾನ ಮಾಡೋದ್ರಿಂದ ಬರ್ತದ ಅಂದ್ರೆ, ಧ್ಯಾನ ಮಾಡುವುದಾದ್ರೆ ಹೇಗೆ? ಹೌ ದೆನ್ ಶಾಲ್ ವಿ ಮೆಡಿಟೇಟ್ ಅಂತ ಕ್ವಶನ್ ಆಗ್ತದೆ. ನಥಿಂಗ್ ಮಚ್ ಕ್ಯಾನ್ ಗ್ರೋ ಇನ್ ದ ಡಾರ್ಕ್ ಅಂತ ಹೇಳ್ತಾರೆ. ವಿ ಶಾಲ್ ವಾಂಟ್ ಸನ್ಲೈಟ್. ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದೆ ಏನೂ ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ. ನಥಿಂಗ್ ಮಚ್ ಕ್ಯಾನ್ ಗ್ರೋ ಇನ್ ದ ಡಾರ್ಕ್. ಕತ್ತಲಲ್ಲಿ ಏನೂ ಬೆಳೆಯುವುದಿಲ್ಲ. ಮೆಡಿಟೇಷನ್, ಧ್ಯಾನ ಇದೊಂದು ನಮ್ಮ ಹೆಜ್ಜೆ ಇಂಟು ದ ಸನ್ ಅಂತ ಹೇಳ್ತಾರೆ. ಬೆಳಕಿನಡೆಗೆ ಧ್ಯಾನ ಅನ್ನುವಂಥದ್ದು ನಮ್ಮ ಒಂದು ಹೆಜ್ಜೆ. ಧ್ಯಾನದಿಂದ ನಾವು ಬೆಳಕಿನಡೆಗೆ ಹೋಗ್ಬೋದು. ನಿಮ್ಗೆ ಅನಿಸ್ಬೋದು ಸುಮ್ನೆ ಈಗ ರಾತ್ರಿ ಆಗೈತಿ, ಬೆಳಗ್ಗೆದ್ದು ಮತ್ತೆ ಬೆಳಕಾಗೆ ಆಗ್ತದ, ನೀವೇನ್ ಹೇಳಕತ್ತೀರಂತ ಅನಿಸ್ಬೋದು.
ಇದು ಹೊರಗೆ ಸಿಗುವಂತ ಬೆಳಗ್ಗೆ 8 ಗಂಟೆ 6 ಗಂಟೆಗೆ ಆಗುವಂತ ಬೆಳಕಲ್ಲ, ನಿನ್ನ ಅಂತರಾತ್ಮದಲ್ಲಿ ಆಗುವಂತ ಬೆಳಕು. ಬಿಸಿಲಾಗತೈತಿ, ರಾತ್ರಿ ಆಗತೈತಿ, ನೀ ಏನ್ ಬಂದು ಹೊಸದಾಗಿ ಹೇಳಕತ್ತಿ ಅನ್ನಕ್ ಹೋಗ್ಬೇಡ್ರಿ. ಅಲ್ಲಿ ಮಾತಿನ ಅರ್ಥ, ಬರೆದ ಅರ್ಥ ಹೇಳ್ತಾರ ಅವ ಏನಂತಂದ್ರೆ, ಮೆಡಿಟೇಷನ್ ಇಸ್ ಅವರ್ ಸ್ಟೆಪ್ ಔಟ್ ಇನ್ ಟು ದ ಸನ್. ಧ್ಯಾನ ನಮ್ಮನ್ನ ಬೆಳಕಿನಡೆಗೆ ಒಯ್ಯುವಂತ ಒಂದು ವಿಧಾನ, ಒಂದು ಹೆಜ್ಜೆ. ಹಿಂಗೆಲ್ಲವೂ ಹೇಳಿದ್ರೆ ಸರಿ, ನಾವು ಒಪ್ಕೋತೀವಿ, ಧ್ಯಾನ ಮಾಡ್ತೀವಿ, ಮಾಡೋದು ಹೆಂಗ ಅನ್ನುವಂತ ಮಾತು ಅಲ್ಲಿ ಬರ್ತದ. ಮುಂದವ್ರು ಏನ್ ಹೇಳ್ಕೊಡ್ತಾರ ನೋಡೋಣ, ಓದಿ ಸರ್ ಪ್ಲೀಸ್. ಶತಮಾನಗಳಿಂದಲೂ ಧ್ಯಾನ ಹಾಗೂ ಪ್ರಾರ್ಥನೆಯ ಅನುಭವವು ಗಾಢವಾದುದು. ಜಗತ್ತಿನ ಎಲ್ಲಾ ಪುಸ್ತಕಾಲಯಗಳು, ಪ್ರಾರ್ಥನಾ ಮಂದಿರಗಳು ಧ್ಯಾನಾರ್ಥಿಗಳಿಗೆ ಆಶ್ಚರ್ಯದಂತಿರುವುವು. ಧ್ಯಾನಕ್ಕೆ ಮಹತ್ವ ನೀಡುವ, ಧರ್ಮದ ಸಂಬಂಧವಿರುವ ಪ್ರತಿಯೊರ್ವ ಬಂಧುಗಳು ಮುಂದೆಂದಿಗಿಂತಲೂ ಹೆಚ್ಚಾಗಿ ಧ್ಯಾನಕ್ಕೆ ಮರಳಬೇಕೆಂದು ಆಶಿಸಲಾಗುತ್ತದೆ. ಆದರೆ ಹೇಗೆ ಪ್ರಾರಂಭಿಸಬೇಕು ಎನ್ನುವುದು ತಿಳಿದಿಲ್ಲದ ನಮ್ಮಂತಹ ನತದೃಷ್ಟರ ಬಗ್ಗೆ ಏನು? ನಾವು ಹೇಗೆ ಪ್ರಾರಂಭಿಸಬಹುದು? ಮೊದಲಿಗೆ ನಿಜವಾಗಿಯೂ ಉತ್ತಮವಾದಂತಹ ಒಂದು ಪ್ರಾರ್ಥನೆಯತ್ತ ನೋಡೋಣ. ನಾವು ಹೆಚ್ಚು ದೂರ ಹುಡುಕಬೇಕಿಲ್ಲ. ಎಲ್ಲಾ ಧರ್ಮಗಳ ಮಹಾಪುರುಷರು, ಸ್ತ್ರೀಯರು ನಮಗೆ ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ. ಶ್ರೇಷ್ಠವಾಗಿರುವಂತಹ ಒಂದನ್ನು ಪರಿಶೀಲಿಸೋಣ. ಸಾಕು, ಓಕೆ, ಥ್ಯಾಂಕ್ ಯು. ಎರಡು ಸಣ್ಣ ಸಣ್ಣ ತರ ಇದಾವು, ಆದ್ರೂ ಕೂಡ ಎರಡೆರಡು, ಓಕೆ, ನೋ ಪ್ರಾಬ್ಲಮ್. ಶತಮಾನಗಳಿಂದಲೂ, ಈಗಿಂದ ಅಲ್ಲ, ಬುಕ್ ಬರ್ದಿತ್ತು 35 ಶತಮಾನಗಳಿಂದಲೂ ಧ್ಯಾನ ಮತ್ತು ಪ್ರಾರ್ಥನೆ ಅನುಭವ ಗಾಢವಾದದ್ದು, ಡೀಪ್ಲಿ ದ ಆಕ್ಚುಯಲ್ ಎಕ್ಸ್ಪೀರಿಯನ್ಸ್ ಆಫ್ ಮೆಡಿಟೇಷನ್ ಅಂಡ್ ಪ್ರೇಯರ್ ಅಕ್ರಾಸ್ ದ ಸೆಂಚುರಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇಮೆನ್ಸ್. ಇದು ಒಂದು ಅತ್ಯಂತ ಒಂದು ಒಳ್ಳೆ ಅನುಭವ ಅಂತ ಹೇಳ್ತಾರೆ. ಈ ಅನುಭವಕ್ಕೆ ಶಬ್ದಗಳಿಲ್ಲ ಅಂತ ಹೇಳ್ತಾರೆ. ಈ ಅನುಭವ ಗಾಢವಾದದ್ದು. ಜಗತ್ತಿನ ಇವತ್ತಿಗೂ ಎಲ್ಲ ಪುಸ್ತಕಗಳಲ್ಲಿ, ಎಲ್ಲ ಪುಸ್ತಕಾಲಯ ಅಂದ್ರೆ ಲೈಬ್ರರಿಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಧ್ಯಾನಾರ್ಥಿಗಳಿಗೆ ಈ ಎಲ್ಲ ಧ್ಯಾನ ಅನ್ನುವಂಥದ್ದು ಐಶ್ವರ್ಯದಂತಿರುವುದು. ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ, ಸಾಕಷ್ಟು ವೇದ ಪುರಾಣಗಳು, ಬೈಬಲ್ ಇದೆ, ಕುರಾನ್ ಇದೆ, ಭಗವದ್ಗೀತೆ ಇದೆ. ಅದೆಲ್ಲದ ಮೀರಿ ಸಾಕಷ್ಟು ಈ ಜಗತ್ತಿಗೆ ಏನು ಬರಿಬೇಕಾಗೈತಿ ಎಲ್ಲವೂ ಬರೆದಿಟ್ಟಾಗೈತಿ. ಈಗ ಇಲ್ಲಿ ಹೊಸದಾಗಿ ಬರಿಬೇಕಾಗಿದ್ದೇನು ಇಲ್ಲ. ನಮ್ಮ ಪೂರ್ವಿಕರು ಎಲ್ಲವೂ ಬರೆದಿಟ್ಟಾರ, ಅಲ್ಲೇ ಅದಾವ, ಲೈಬ್ರರಿಯಾಗ ಅದಾವು, ಬರೆದು ಇಟ್ಟಾರ. ಅವಾಗ ಇವಾಗ ಒಮ್ಮೆ ಕಿವಿಗೆ ಬೀಳ್ತಾವು, ಕಣ್ಣಿಗೆ ಕಾಣ್ತಾವು. ಆದ್ರೆ ಬರೆದಿದ್ದನ್ನು ಆಚರಣೆಗೆ ತರುವುದು ಮಾತ್ರ ಬಾಕಿ ಐತಿ. ಇಲ್ಲ ನಮ್ಮ ಅಪ್ಪಾರೊಬ್ರು ಹೇಳ್ತಿದ್ರು, ನಮ್ ಕಡೆ ಇಲ್ಲಿ ಬಹಳ ಅತ್ಯಂತ ಶ್ರೇಷ್ಠ ಸ್ವಾಮಿಗಳು ಹೇಳ್ತಿದ್ರು, ಬರೆದಿದ್ದೆಲ್ಲವೂ ಆಗೈತಿ, ಆಚರಣೆ ಮಾತ್ರ ಬಾಕಿ ಐತಿ. ಇವತ್ತು ಇಲ್ಲಿ ಕೂತೀವಿ, ಇದನ್ನ ಓದ್ತಾ ಇದ್ದೀವಿ, 11ನೇ ಹೆಜ್ಜೆಯನ್ನ ಪಾಲಿಸಿದ್ರೆ ಇದಕ್ಕೆ ವ್ಯಾಲ್ಯೂ, ಇದಕ್ಕೆ ಬೆಲೆ. ಈ ಪಾಲಿಸಿದ ನಂತರ, ಅಳವಡಿಸಿಕೊಂಡ ನಂತರ ಮಾತ್ರ ಇದರ ಅನುಭವ ನಮಗಾಗ್ತದೆ. ಶತಮಾನಗಳಿಂದಲೂ ಅಥವಾ ಶತಮಾನಗಳಿಂದಲೂ ಧ್ಯಾನ ಮತ್ತು ಪ್ರಾರ್ಥನೆ ಅನುಭವ ಗಾಢವಾದದ. ಇವತ್ತಿಗೂ ಜಗತ್ತಿನ ಎಲ್ಲ ಪುಸ್ತಕಾಲಯಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಧ್ಯಾನಾರ್ಥಿಗಳಿಗೆ ಅಥವಾ ಧ್ಯಾನವನ್ನು ಯಾರು ಬಯಸಿ ಬರ್ತಾರ ಅಂತವರಿಗೆ ಇವೆಲ್ಲವೂ ಐಶ್ವರ್ಯದಂತಿರುವವು. ಟ್ರೆಜರರ್ ಟ್ರೌವ್ ಫಾರ್ ಆಲ್ ಸೀಕರ್ಸ್ ಅಂತ ಹೇಳ್ತಾರೆ. ಟ್ರೆಜರ್ ಟ್ರೌವ್ ಸಾಕಷ್ಟು ಅದಾವು, ನಮ್ಮಲ್ಲಿ ಸಾಕಷ್ಟು ಬರೆದು ಇರ್ತಾರೆ. ಅದ್ರ ಜೊತೆಗೆ ಹೇಳ್ತಾರ, ಧ್ಯಾನಕ್ಕೆ ಯಾರು ಮಹತ್ವ ಕೊಡ್ತಾರೆ ಅಂತ ಧರ್ಮಕ್ಕೆ ಸಂಬಂಧ ಇದ್ದವರು ಅಥವಾ ಈ ಕಾರ್ಯಕ್ರಮದಲ್ಲಿ ಅಂತ ಧರ್ಮಕ್ಕೆ ಸಂಬಂಧಪಟ್ಟಂತವ್ರು, ಅಂತ ಆಚರಣೆಯನ್ನ ಮಾಡುವಂತವ್ರಿಗೆ ಕಾರ್ಯಕ್ರಮ ಏನ್ ಹೇಳ್ತದ ಅಂದ್ರೆ, ಮುಂದೆಂದಿಗಿಂತಲೂ ಅಥವಾ ಹಿಂದೆಂದಿಗಿಂತಲೂ ನೀವು ಹೆಚ್ಚಾಗಿ ಧ್ಯಾನಕ್ಕೆ ಮರಳಬೇಕನ್ನುವಂಥದ್ದನ್ನ ಆಸೆ ಪಡ್ತೀವಿ. ಈ ಹಿಂದೆ ಏನು ಹೋಗಿದ್ರಿ ಅದಕ್ಕಿಂತ 10 ಪಟ್ಟು ನೀವು ಮತ್ತೆ ನಿಮ್ಮ ಧ್ಯಾನಕ್ಕೆ ಮರಳಬೇಕನ್ನುವಂಥದ್ದು ಆಸೆ ಪಡ್ತೀವಿ. ಬಂಧುಗಳು, ಧ್ಯಾನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಧರ್ಮಗಳದಾವ ನಮ್ಮಲ್ಲಿ. ಧ್ಯಾನ ಮಾಡ್ತಾರ, ಪ್ರೇಯರ್ ಮಾಡ್ತಾರ, ಪೂಜೆ ಮಾಡ್ತಾರ, ಪುನಸ್ಕಾರ ಮಾಡ್ತಾರ. ಅಂತ ಯಾವ ಧರ್ಮಗಳ ಆಚರಣೆಯನ್ನ ಮಾಡ್ತಾರ ಅಂತವ್ರಿಗೆ ಮೊದಲು ಹೇಳ್ತಾರ, ಎಸ್ ನೀವು ಹಿಂದೆಂದಿಗಿಂತಲೂ ಮತ್ ಆ ಧ್ಯಾನಕ್ಕೆ ಮರಳ್ರಿ ಅಂತ ಹೇಳಿ. ಆದ್ರೆ ಹೇಗೆ ಪ್ರಾರಂಭಿಸಬೇಕೆನ್ನುವುದು ತಿಳಿದಿಲ್ಲದ ನಮ್ಮಂಥವರ ನತದೃಷ್ಟರ ಬಗ್ಗೆ ಏನು? ಕೆಲವೊಬ್ಬರಿಗೆ ಧ್ಯಾನ ಪ್ರಾರ್ಥನೆ ಬಗ್ಗೆ ಗುರುತು,
ಅದು ನನಗ್ ಗೊತ್ತಿಲ್ಲ. ನನಗೆ ಪ್ರಾರ್ಥನೆ ಮಾಡೋದಂದ್ರೆ ಗೊತ್ತಿಲ್ಲ, ಧ್ಯಾನ ಮಾಡೋದಂದ್ರೆ ಗೊತ್ತಿಲ್ಲ. ನಾನೇನ್ ಮಾಡ್ಬೇಕು? ಅದನ್ನ ನಾವು ಹೇಗೆ ಪ್ರಾರಂಭಿಸ್ಬೇಕು? ಅವ್ರು ಹೇಳ್ತಾರ, ಅವರು ಮೊದಲಿಗೆ ನಾವು ನಿಜವಾಗಿ ಉತ್ತಮವಾದಂತಹ ಒಂದು ಪ್ರಾರ್ಥನೆಯತ್ತ ನೋಡೋಣ ಅಂತ ಹೇಳ್ತಾರೆ. ನಂದಿದ ನೋಡೋಣ. ನಾವು ಹೆಚ್ಚು ದೂರ ಹುಡುಕ್ಬೇಕಾಗಿಲ್ಲ, ಎಲ್ಲಿ ಹೋಗಬೇಕಾಗಿಲ್ಲ, ಏನು ಸಂಶೋಧನೆ ಮಾಡಬೇಕಾಗಿಲ್ಲ. ಇಲ್ಲಿ ಹೇಳ್ತಾರ, ಅವರು ಎಲ್ಲಾ ಧರ್ಮಗಳ ಮಹಾಪುರುಷರು ಸ್ತ್ರೀಯರು ನಮಗೆ ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ. ಹೇಳಿದ್ನಲ್ಲ, ಎಲ್ಲಾ ಧರ್ಮಗಳಲ್ಲಿ ಮಹಾತ್ಮರು ಬಂದಾರ, ಮಹಾತ್ಮರಾಗಿ ಹೋಗ್ಯಾರ, ದಾರ್ಶನಿಕರಾಗಿ ಹೋಗ್ಯಾರ. ಆ ದಾರ್ಶನಿಕರು, ಮಹಾನ್ ಪುರುಷರು ಏನು ಅವರೆಲ್ಲರೂ ನಮಗಾಗಿ ಶರಣರು, ಫಾದರ್ಗಳು ಏನ್ ನಾವ್ ಹೇಳ್ತೀವಿ, ಸಾಕಷ್ಟು ಬರ್ದಿಟ್ಟು ಹೋಗ್ಯಾರ, ಸಾಕಷ್ಟು ಬಿಟ್ಟು ಹೋಗ್ಯಾರ. ಅಂಥದ್ರಲ್ಲಿ ನಮಗೆ ಬೇಕಾದಂತ ಒಂದನ್ನ ನಾವು ಪರಿಶೀಲಿಸೋಣ. ನಮಗೆ ಯಾವ್ದು ಒಳ್ಳೇದು ಅನ್ಸುತ್ತೆ, ನಮಗೆ ಯಾವ್ದು ಶ್ರೇಷ್ಠ ಅನ್ಸುತ್ತೆ ನಾವು ಪರಿಶೀಲಿಸೋಣ. ನಮ್ಮ ಧರ್ಮಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಆಚರಣೆಗಳಲ್ಲಿ ನಮ್ಮ ಹಿರಿಯರು ನಮ್ಗೆ ಹೇಳಿಕೊಟ್ಟಿರ್ತಾರ. ನಮ್ಮ ಧರ್ಮದ ಬಗ್ಗೆ, ಆಚರಣೆ ಬಗ್ಗೆ, ಶ್ರೇಷ್ಠತೆಯ ಬಗ್ಗೆ ನಮಗೆ ಬೇಕಾದಂತ ಹೇಳಿಕೊಟ್ಟಿರ್ತಾರೆ. ನಾವ್ ಹೇಳ್ತಿರ್ತೀವಿ, ಈಗ ನಾವು ಹಿಂದೂ ಅಂತ ಅಂದ್ರೆ ನಾವು ಭಗವದ್ಗೀತೆ ಶ್ರೇಷ್ಠ ಅಂತೀವಿ. ಕ್ರಿಶ್ಚಿಯನ್ ಅಂದ್ರೆ ಅವ್ರ ಬೈಬಲ್ ಶ್ರೇಷ್ಠ ಅಂತಾರ, ಮುಸ್ಲಿಮ್ಸ್ ಕುರಾನ್ ಶ್ರೇಷ್ಠ ಅಂತಾರೆ. ಎಸ್, ಅವರವರ ಶ್ರೇಷ್ಠತೆಗೆ ಅವರನ್ನ ಬಿಡೋಣ, ಅದ್ರೊಳಗೊಂದು ಆಲಿಸೋಣ, ಅದ್ರೊಳಗೊಂದು ಪರಿಶೀಲಿಸೋಣ. ನಿಮಗೆ ಯಾವ್ದು ಬೇಕೋ ಅದನ್ನ ತಗೊಳ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನಮ್ಮದೇ ಕಲ್ಪನೆಯ ದೇವರು ಇದ್ದಾರೆ. ಯಾವ ಧರ್ಮಕ್ಕೂ, ಯಾವ ಜಾತಿಗೂ, ಯಾವ ಆಚರಣೆಗೂ ಸೀಮಿತ ಆಗಿಲ್ಲ. ಎಲ್ಲಿಗೂ ಕಟ್ಟಿಬಂಧನೆ ಇಲ್ಲ. ಯಾವುದು ಭಾವ ಬಂಧನದಲ್ಲಿ ಇದು ಹಿಡ್ಕೊಂಡು ಕೂತಿಲ್ಲ. ಕೆಲವೊಂದಿಷ್ಟು ಜನ ನಾವು ಹಿಡ್ಕೊಳಕ್ ನೋಡ್ತೀವಿ, ನಮ್ಮ ಬಂಧನದಲ್ಲಿ ಇದನ್ನ ಇಟ್ಕೋಬೇಕಂತ ನೋಡ್ತೀವಿ. ನಾನಂತ ಮೂರ್ಖ ಬರ್ತಾರೆ ಇಲ್ಲಿ. ಬಹಳ ಮಂದಿ ಬರ್ತಾರ, ಬಹಳ ಮಂದಿ ಹೋಗ್ತಾರ. ನಾನು ಹಾಕೋತೀನಿ, ನಾನು ಇದನ್ನ ಬಂಧನದಲ್ಲಿ ಇರ್ತೀನಿ, ನಾನು ಕಟ್ಟಿ ಹಾಕೋತೀನಿ, ನಂದೇ ಶ್ರೇಷ್ಠನು. ಬಿಯಾಂಡ್ ದಟ್, ಇದು ಯಾರಿಗೂ ಸಿಗದೇ ಇರುವಂತ ಕಾರ್ಯಕ್ರಮ. ಯಾರ ಕೈಗೂ ಸಿಗೋದಿಲ್ಲ, ಯಾರ ನೆರಳಲ್ಲಿ ಕೂಡ ಇದು ನಿಲ್ಲುವುದಿಲ್ಲ. ಇದು ಹೋಗ್ತಾ ಇರೋದು, ಇದು ಪ್ರಪಂಚ ಇರೋ ತನಕ ಹೋಗ್ತಾನೆ ಇರ್ತದೆ. ಹಿಂಗಾಗಿ ನಾವು ಬಹಳ ತಲೆ ಕೆಡಿಸ್ಕೋಬಹುದು. ಬಂದವ್ರು ಇದು ಗಾಡಿ ಹತ್ತಿ, ಇಲ್ಲಿ ಇನ್ನೊಂದು 5-6 ವರ್ಷ ಆತಿ ಗಾಡಿ ಹತ್ತಿ ಸಮಯ ಬರ್ತದೆ, ವಯಸ್ಸಾಗ್ತದೆ, ಇಳದ್ ಹೋಗ್ತಾ ಇರೋದು, ಸುಮ್ಮನೆ ಮುಗಿತೈತಿ. ದೇವ್ರ ಕರ್ಕೋತಾನ, ಅವಾಗ ಹೋಗ್ತೀವಿ. ನಾವು ನಿರಂತರ ಅಲ್ಲ, ಇಲ್ಲಿ ನಿರಂತರ. ಯಲ್ಲಿ ಬರದಂತ ಪ್ರತಿ ಶಬ್ದಗಳು ನಿರಂತರ. ಅಂಥದ್ರಲ್ಲಿ ಒಂದು ಶ್ರೇಷ್ಠವಾದದ್ದನ್ನ ನಾವು ಪರಿಶೀಲಿಸೋಣ ಹೇಳ್ತಾರ ಅವ್ರು. ಇದು ವಿಷಯ ಏನಪ್ಪಾ ಅಂತಂದ್ರ, ನಾವು ಹೊರಗಿನವರಿಂದ ಸಹಾಯ ತಗೋಬೇಕಂತ ಅಲ್ಲ ಹೇಳ್ತಿರ್ತಾರ. ಹೊರಗಿನವ್ರಿಗೆ ನಮ್ಗೆ ಸಂಬಂಧ ಇಲ್ಲ, ಅವ್ರ ಸಹಯೋಗ ತಗೋಂಗಿಲ್ಲ, ಅವ್ರ ಮಾತು ಕೇಳೋಂಗಿಲ್ಲ, ಹೊರಗಿನ ಜನರನ್ನ ಇಲ್ಲಿ ಕರೆಸುವಂಗಿಲ್ಲ. ಮೂರ್ಖತನದ ಪರಮಾವಧಿಯಲ್ಲಿ ನಮ್ಮ ಒಂದಿಷ್ಟವ್ರು ಮಾತಾಡ್ತಾರೆ ಇಲ್ಲಿ. ಅಲ್ಲಿ ಹೇಳ್ತಾರ ಅವ್ರು, ಸಾಕಷ್ಟು ಧರ್ಮಗುರುಗಳು, ಮಹಾಪುರುಷರು ನಮಗ ಸಾಕಷ್ಟು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿರೋದನ್ನ ಒಂದು ಆರಿಸ್ಕೊಳ್ಳೋಣ, ನಮಗೆ ಯಾವ್ದು ಶ್ರೇಷ್ಠ ಅನ್ಸುತ್ತೆ ಅದನ್ನ ಆರಿಸ್ಕೊಳ್ಳೋನು ಅಂತ ಹೇಳ್ತಾರ. ಒಂದೇ ಪಾಲಿಸ್ಬೇಕು, ಏದಲ್ಲಿ ಸಂಪ್ರದಾಯ, ಅದು ಇದು ಎಲ್ಲ ಬಾಳ ಮಾತಾಡ್ತಾರ. ಪ್ರಾರ್ಥನೆ ಯಾಕೆ ಮಾಡ್ತೀರಿ, ಹೊರಗಿನವ್ರನ್ನ ಯಾಕೆ ಕರ್ಕೊಂಡ್ ಬರ್ತೀರಿ, ಧ್ಯಾನ ಹೆಂಗ ನೀವು ಹೊರಗಿನವ್ರ ಕರ್ಕೊಂಡ್ಬಂದು ಕೂಡಿಸ್ತೀರಿ. ನಮ್ಮಲ್ಲಿ ಇರುವಂತ ಮಹಾಪುರುಷರ ಮಾತುಗಳು ಇವೆಲ್ಲವೂ ಆಗ್ಯಾವು. ಹೊರಗಿನ ಜನ ಬಂದು ನಿಮ್ಗೆ ಹೆಂಗ ಧ್ಯಾನ ಕಲಿಸ್ತಾರ, ಹೊರಗಿನ ಜನ ಬಂದು ನಿಮ್ಗೆ ಹೇಗೆ ನಿಮ್ಗೆ ಪ್ರಾರ್ಥನೆ ಕಲಿಸ್ತಾರ, ಇದೆಲ್ಲವೂ ಸಂಪ್ರದಾಯಕ್ಕೆ ವಿರೋಧ. ಹೊರಗಿನ ಜನ ಒಳಗ್ ಬರಬಾರ್ದು. ಅಯ್ಯೋ ಪುಣ್ಯಾತ್ಮರ, ಇಲ್ಲಿ ಹೋದ್ರಪ್ಪ ಅಂತ ಹೇಳ್ತೇವೆ ನಾವು. ಇಲ್ಲಿ ಹೋದ್ರಿ 93ನೇ ಪೇಜ್ ಕೆಳಗಿದೆ. ಎಲ್ಲಾ ಧರ್ಮಗಳ ಮಹಾಪುರುಷರು ಸ್ತ್ರೀಯರು ನಮಗೆ ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ, ಶ್ರೇಷ್ಠವಾಗಿರುವಂತದ್ದನ್ನ ಒಂದು ಪರಿಶೀಲಿಸೋಣ ಅಂತ ಹೇಳ್ತಾರ. ತಗೊಳ್ರಿ ಅಂತ ಹೇಳ್ತಾರೆ. ವೆಲ್ ಹೇಳ್ತಾರ, ಬರೀತಾರ, ವಿ ವೋಂಟ್ ಹ್ಯಾವ್ ಅ ಫಾರ್ ಟು ಸೀಕ್. ಎಲ್ಲಿ ಹೋಗ್ಬೇಕಾಗಿಲ್ಲ, ನಾವು ದೂರ ಹೋಗ್ಬೇಕಾಗಿಲ್ಲ. ದ ಗ್ರೇಟ್ ಮೆನ್ ಅಂಡ್ ವುಮನ್ ಆಫ್ ಆಲ್ ರಿಲಿಜಿಯನ್ಸ್ ಹ್ಯಾವ್ ಲೆಫ್ಟ್ ಅಸ್ ಎ ವಂಡರ್ಫುಲ್ ಸಪ್ಲೈ. ಹಿಯರ್ ಲೆಟ್ ಅಸ್ ಕನ್ಸಿಡರ್ ಒನ್ ದಟ್ ಈಸ್ ಎ ಕ್ಲಾಸಿಕ್. ನಮಗೆ ಯಾವ್ದು ಶ್ರೇಷ್ಠ ಅನ್ಸುತ್ತೆ ಅದನ್ನ ನಾವು ಸ್ವೀಕಾರ ಮಾಡೋಣ ಅಂತ ಹೇಳ್ತಾರೆ. ನಾವು ಆತ ಸಂತನೆಂಬುದರಿಂದ ನಾವು ವಿನಾಶರಾಗುವುದು ಬೇಡ. ಯಾಕಂದ್ರೆ ಆತನು
ಅಮಲಿಯಾಗಿರದಾಗೂ ಭಾವನಾತ್ಮಕ ಭಾವನಾದರ ಅದನ್ನ ನಾನು ತಗೋಬಾರ್ದು ಅಂತಲ್ಲ. ಅವ್ರು ಕುಡ್ದಿರಕ್ಕಿಲ್ಲ, ನಾವು ಕುಡ್ದೀವಿ, ಅವ್ರು ಕುಡ್ದಿರಕ್ಕಿಲ್ಲ ಅಷ್ಟೇ. ಆದ್ರೂ ಕೂಡ ಅವರು ಭಾವನಾತ್ಮಕವಾಗಿ ಬಹಳಷ್ಟು ಅನುಭವಿಸಿದವ್ರು ಇರ್ತಾರ. ಆ ನೋವಿನ ಅನುಭವದ ಇನ್ನೊಂದು ದ್ವಾರದಿಂದ ಹೊರಬರುವಾಗ ಆತನು ನೋಡುವ, ಅನುಭವಿಸುವ ಹಾಗೂ ಏನಾಗಲು ಇಚ್ಛಿಸುತ್ತಾನೆನ್ನುವುದರ ಅಭಿವ್ಯಕ್ತಿಯಾಗಿ ಆತನಿಂದ ಬಂದ ಪ್ರಾರ್ಥನೆಯು ಇದಾಗಿರ್ತದ. ಯಾರು ಏನು ಮಹಾತ್ಮರು ಬರ್ದಾರಲ್ಲ ಅವರು ತಮ್ಮ ಅನುಭವದಿಂದ ಬರ್ದಾರ. ತಮ್ಮ ಅನುಭವದಿಂದ ಸಾಕಷ್ಟು ವಿಷಯಗಳನ್ನು ಈ ಜಗತ್ತಿನಲ್ಲಿ ತಮಗಾದಂತ ಅನುಭವಗಳನ್ನ ಪುಸ್ತಕ ರೂಪದಲ್ಲಿ ಬರ್ದಿಟ್ಟು ಹೋಗ್ಯಾರ. ಅವ್ರು ಕುಡಿದಿರಕ್ಕಿಲ್ಲ, ಸಂತರು ಅಂತ ಹೇಳಿ ಅನ್ಸ್ಕೊಂತಾರ. ಅವರು ಇವೆಲ್ಲವನ್ನು ಓದಿದ ನಂತರ ಅವರನ್ನ ನಾವು ಮಹಾಸಂತರು ಅಂತ ಕಲ್ಕೊಂತೀವಿ. ಅವರ ಜನ್ಮ ಕಾಲದಲ್ಲೇನೋ ನಾವು ಸಂತರು ಅಂತ ಕರಿತೀವಿ. ಆ ಸಂತರು ಹೇಳಿದಂತ ಮಾತುಗಳು ಅದು ಎಲ್ಲಿ ಕ್ರಿಯೇಟ್ ಮಾಡಿ ಬರ್ದಂತದ್ದಲ್ಲ, ಅವರು ಕೂಡ ಅನುಭವಿಸಿನ ಬರ್ದಿರ್ತಾರೆ. ಆ ನೋವಿನ ಅನುಭವದ ಇನ್ನೊಂದು ದ್ವಾರದಿಂದ ಹೊರಬರುವಾಗ ಆತನು ನೋಡುವ, ಅನುಭವಿಸುವ ಹಾಗೂ ಏನಾಗಲು ಇಚ್ಛಿಸುತ್ತಾನೆನ್ನುವ ಅಭಿವ್ಯಕ್ತಿಯಾಗಿ ಆತನಿಂದ ಬಂದ ಪ್ರಾರ್ಥನೆ ಇದಾಗಿರ್ತದ. ಹಂಗಾಗಿ ಯಾವುದೇ ಧರ್ಮದ ಗ್ರಂಥಗಳು ಯಾವುದೇ ಅವಾಯ್ಡ್ ಮಾಡೋದಿಲ್ಲ. ನಿನಗೆ ಏನು ಒಳ್ಳೇದು ಅನ್ಸುತ್ತೆ ಅದನ್ನ ತಗೋ. ಒಟ್ಟು ನೀನು ಧ್ಯಾನ ಮತ್ತು ಪ್ರಾರ್ಥನೆ ಕಡೆಗೆ ಮನವೊಲಿಸು ಅನ್ನುವಂಥದ್ದು ಇದು. ಅಲ್ಲಿ ಯಾಕೆ ಕೇಳ್ತಿ, ಇಲ್ಲಿ ಯಾಕೆ ಕೇಳ್ತಿ, ಅವ್ರು ಯಾಕೆ ಬರ್ತಾರೆ, ಇವ್ರು ಯಾಕೆ ಬರ್ತಾರೆ, ಅವೆಲ್ಲ ಇಲ್ಲ. ಇನ್ನೂ ಒಂದ್ ಕಡೆ ಬರ್ತದೆ, ಇನ್ನೂ ಒಂದ್ ಕಡೆ ಬರ್ತದೆ. ನಾನು ಅದನ್ನು ಓದಿ ಹೇಳ್ತೀನಿ ಒಂದ್ಸಲ. ಅವ್ರು ಸಾಕಷ್ಟು ರಿಲಿಜಿಯಸ್ ಸಂಸ್ಥೆಗಳದಾವು, ಸಾಕಷ್ಟು ಧಾರ್ಮಿಕ ಸಂಸ್ಥೆಗಳದಾವು. ಅವುಗಳಲ್ಲಿ ಎಲ್ಲೂ ಒಳ್ಳೇದದ ಅದನ್ನ ತಗೊಳ್ರಿ ನೀವು ಅಂತ ಹೇಳ್ತಾರೆ. ನನ್ನಂತ ಕುಡುಕನಿಗೇನು ಗುರುತು ಪ್ರಾರ್ಥನೆ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು? ಇವ್ರು ಆಲ್ರೆಡಿ ಇಲ್ಲಿ ಬರ್ದಿಟ್ಟು ಹೋಗ್ಯಾರ, ಹೆಂಗ ಮಾಡ್ಬೇಕು, ಏನ್ ಮಾಡ್ಬೇಕು, ತಗೊಳ್ರಿ ಅದ್ರೊಳಗೆ ಇದ್ದಿದ್ದಂತದ್ದು ಹೇಳ್ತಾರ. ಎಲ್ಲಿ ಒಂದು ಚಲೋ ಐತಿ, ನಿಮ್ಗೆ ಏನ್ ಚಲೋ ಅನ್ಸುತ್ತೋ ಅದನ್ನ ತಗೊಳ್ರಿ, ಅದ್ರೊಳಗೆ ಏನು ಶ್ರೇಷ್ಠ ಅನ್ಸುತ್ತೋ ಅದನ್ನ ತಗೊಳ್ರಿ ಅಂತ ಹೇಳ್ತಾರ. ಅದು ಕೂಡ ಸುಮ್ನೆ ಬಂದಿದ್ದಲ್ಲ, ಅದು ಕೂಡ ಅನುಭವದಿಂದ ಬಂದಿದ್ದ ಅಂತ ಹೇಳ್ತಾರ. ಮುಂದೆ ಏನಾಗ್ತದ, ಒಂದು ಪ್ರೇಯರ್ ಬರೀತಾರೆ, ಅದ್ರ ಬಗ್ಗೆ ನಾಳೆ ಮಾತನಾಡೋಣ ಸ್ನೇಹಿತರೆ. ಇವತ್ತಿಗೆ ನಿಲ್ಲಿಸ್ತೀನಿ. ಯಾರಿಗಾದ್ರೂ ದಯವಿಟ್ಟು ಏನಾದ್ರೂ ಇನ್ಕ್ಲೂಡ್ ಮಾಡೋದಿದ್ರೆ ದಯವಿಟ್ಟು ಮಾಡಿ. ಒಂದ್ ಸ್ವಲ್ಪ ಸಮಯ ಇದೆ, ನಿನ್ನೆ ಸಮಯ ಕೊಟ್ಟಿರ್ಲಿಲ್ಲ, ಇವತ್ತು ಒಂದ್ ಸ್ವಲ್ಪ ಸಮಯ ಇದೆ. ದಯವಿಟ್ಟು ಯಾರಾದ್ರೂ ಏನಾದ್ರೂ ಸೇರ್ಸ್ಬೇಕಾದ್ರೆ ಮಾತನಾಡಿ. ಹಾಗೆ ಸ್ನೇಹಿತರೆ, ಇಷ್ಟೊತ್ತು ನನ್ನ ಜೊತೆ ಓದಿದಂತ ಪ್ರಶಾಂತ ಧರ್ಮದ ಸ್ನೇಹಿತರಿಗೆ ಒಂದು ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ನಮ್ಮ ಚೇರ್ಪರ್ಸನ್ ಶಕ್ತಿ ಸರ್ಗೂ ಕೂಡ ವಂದನೆಗಳನ್ನ ಸಲ್ಲಿಸಿ, ಆಲಿಸಿದಂತ ತಮಗೆಲ್ಲರಿಗೂ ಕೂಡ ನಾನು ಇಲ್ಲಿ ವಂದನೆ ಸಲ್ಲಿಸಿ ಇವತ್ತಿಗೆ ನಿಲ್ಲಿಸೋಣ. ನಾಳೆಗೆ ಒಂದು ಪ್ರಾರ್ಥನೆ ಅದ. ಇದು ಎಲ್ಲ ಕಾಲಕ್ಕೂ, ಎಲ್ಲ ಧರ್ಮಕ್ಕೂ, ಎಲ್ಲ ಸನ್ನಿವೇಶಗಳಲ್ಲೂ, ಎಲ್ಲ ಜಾಗದಲ್ಲೂ, ಎಲ್ಲ ಧರ್ಮಗಳಲ್ಲೂ, ಎಲ್ಲ ಜಗತ್ತಿನ ಎಲ್ಲ ಬೇರೆ ಬೇರೆ ಭೂಭಾಗಗಳಲ್ಲಿ ಎಲ್ಲ ಕಡೆ ಇದು ಸಲ್ತದ ಅಂತ ಪ್ರಾರ್ಥನೆ ಒಂದಿದೆ. ಅದ್ರ ಬಗ್ಗೆ ನಾಳೆ ನೋಡೋಣ ಸ್ನೇಹಿತರೆ. ಸಮಯ ಆಗಿದೆ, ಈಗ ಇದನ್ನು ಓದಿದ್ರೆ ಅವಸರ ಆಗ್ತದೆ, ಬೇಡ, ಕಂಟಿನ್ಯೂ ನಾಳೆಗೆ ಮಾಡೋಣ. ತುಂಬಾ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ.